ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಿರಂಜನ್ ಬಾಬು ಎಸ್, ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಈ ಸಬ್ಜೆಕ್ಟ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು 6th ಸೆಮಿಸ್ಟರ್ BComಗೆ ಯೂನಿವರ್ಸಿಟಿ ಆಫ್ ಮೈಸೂರಿನಲ್ಲಿ ಸಿಲೆಬಸ್ನಲ್ಲಿ ಇದೆ. ಈ ಸೆಷನ್ 2ನಲ್ಲಿ ಏನಪ್ಪ ನಾವು ಚರ್ಚೆ ಮಾಡ್ತೀವಿ ಅಂತ ನೋಡೋದಾದರೆ, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ವಾಟ್ ಈಸ್ ದ ನೇಚರ್ ಆಫ್ ಆಡಿಟಿಂಗ್ ಆ್ಯಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಈ ಟಾಪಿಕ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಫಸ್ಟ್ ಯೂನಿಟ್ನಲ್ಲಿ ಏನೆಲ್ಲ ಇದೆ ಅಂತ ನಾವು ಒಂದು ಸರಿ ಗ್ಲಾನ್ಸ್ ಮಾಡೋದಾದರೆ, ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಆಡಿಟಿಂಗ್, ನೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್, ಅಡ್ವಾಂಟೇಜಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್, ಅದು ಸ್ವಲ್ಪ ಜಾಸ್ತಿ ಡಿಸ್ಕಷನ್ಗೆ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟು, ದೆನ್ ಕ್ವಾಲಿಟೀಸ್ ಆಫ್ ಆಡಿಟರ್, ಇದು ಕೂಡ ಅತಿ ಹೆಚ್ಚು ಡಿಸ್ಕಷನ್ಗೆ ಬರುತ್ತೆ. ದೆನ್ ಆಡಿಟ್ ರಿಪೋರ್ಟ್ ಮತ್ತು ಆಡಿಟಿಂಗ್ ಇನ್ ಎ ಕಂಪ್ಯೂಟರೈಸ್ಡ್ ಎನ್ವಿರಾನ್ಮೆಂಟ್. ಇಷ್ಟು ವಿಚಾರಗಳಿದೆ ಫಸ್ಟು ಯೂನಿಟ್ನಲ್ಲಿ. ಇದರಲ್ಲಿ ನಾವು ಪರ್ಟಿಕ್ಯುಲರಾಗಿ ಈ ದಿನ ಏನನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅಂತ ನೋಡೋದಾದರೆ, ನೇಚರ್ ಆಫ್ ಆಡಿಟಿಂಗ್, ಇದರ ಸ್ವಭಾವ ಹೇಗಿದೆ, ಏನೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಆಡಿಟಿಂಗ್ ಸಬ್ಜೆಕ್ಟ್ನಲ್ಲಿ, ಮತ್ತು ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್, ಏನಿದ್ರ ಮಹತ್ವ, ಯಾಕೆ ಮಾಡಿಸ್ಬೇಕು ಆಡಿಟಿಂಗ್ ಮಾಡಿಸಿದ್ರೆ ಏನು ಅನುಕೂಲಗಳಾಗ್ತವೆ, ಯಾರಿಗೆ ಏನು ಅನುಕೂಲಗಳಾಗ್ತವೆ ಅನ್ನೋದ್ರ ಬಗ್ಗೆ ಈ ಟಾಪಿಕ್ನಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಮೇಕ್ ಎ ಕ್ವಿಕ್ ರೀಕ್ಯಾಪ್ ಆಫ್ ದ ಪ್ರೀವಿಯಸ್ ಸೆಷನ್. ಹಿಂದಿನ ಸೆಷನಲ್ಲಿ ನಾವು ಏನೇನು ಮಾಡಿದ್ವಿ, ನಾವು ಆಡಿಟಿಂಗ್ ಬಗ್ಗೆ ಇಂಟ್ರೊಡಕ್ಷನನ್ನು ಮಾಡ್ಕೊಂಡ್ವಿ, ಮತ್ತು ಆಡಿಟಿಂಗ್ ಅಂತಂದರೆ ಏನು, ಮತ್ತು ಡೆಫಿನೇಷನ್ಸ್ ಏನೇನು ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಹೇಳಿದ್ದು ಅಂತ. ಸೊ ಆಡಿಟ್ ಅಂತಂದರೆ ಏನು ಅಂತ ಚರ್ಚೆಯನ್ನು ಮಾಡಿದ್ದೇವೆ. ಈಗ ಈ ಸೆಷನ್ನ ವಿಚಾರಕ್ಕೆ ಹೋಗೋಣ. ವಾಟ್ ಈಸ್ ಆಡಿಟಿಂಗ್? ಆಡಿಟಿಂಗ್ ಇಸ್ ಅ ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಆ್ಯಂಡ್ ವೋಚರ್ಸ್ ಆಫ್ ಅ ಬಿಸ್ನೆಸ್. ಲೆಕ್ಕ ಪರಿಶೋಧನೆ ಅನ್ನುವಂಥದ್ದೇನು, ಏನು ಪುಸ್ತಕಗಳನ್ನು ಇಟ್ಟಿರ್ತಾರೆ ಅಕೌಂಟ್ಸ್ ಬಗ್ಗೆ ಒಂದು ಬಿಸ್ನೆಸ್ನಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತು ವ್ಯವಹಾರದ ಚೀಟಿಗಳು, ಪ್ರತಿಯೊಂದು ವೋಚರ್ಸ್ ಅಂತ ಕರಿತೀವಿ, ಅದನ್ನು ಚೀಟಿ ಅಂತ ಕರಿತೀವಿ. ಸೊ ಅವುಗಳನ್ನು ವ್ಯವಸ್ಥಿತವಾಗಿ, ಸುಮ್ಮನೆ ಎಲ್ಲ ಕಾಟಾಚಾರಕ್ಕೆಲ್ಲ, ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಪರೀಕ್ಷೆಯನ್ನು ಮಾಡಿ ನೋಡೋದಕ್ಕೆ ನಾವು ಆಡಿಟಿಂಗ್ ಅಂತ ಕರಿತೀವಿ. ಆಡಿಟರ್ ಅಂದರೆ ಯಾರು ಅಂತ, ಆಡಿಟರ್ ಅಂದರೆ ಏನು ಅಂತ ನಾವು ಹಿಂದಿನ ಸೆಷನ್ ಚರ್ಚೆ ಮಾಡೋದ್ರಿಂದ ಹಾಗೆ ಸ್ವಲ್ಪ ಜ್ಞಾಪಿಸ್ಕೊಳ್ಳೋದಾದರೆ, ಆಡಿಟಿಂಗ್ ಅಂತಂದರೆ ಇದು ಯಾರ ಕೆಲಸ, ಇದು ಆಡಿಟರ್ನ ಕೆಲಸ. ಆಡಿಟರ್ ಏನನ್ನು ಮಾಡ್ತಾರೆ, ಯಾವುದೇ ಬಿಸ್ನೆಸ್ ಆಗಲಿ ಬಂಡವಾಳವನ್ನು ಹೂಡಿ ಬಿಸ್ನೆಸ್ಸನ್ನು ಮಾಡ್ತಾರೆ. ಆ ಬಂಡವಾಳ ಸುರಕ್ಷಿತವಾಗಿದೆಯಾ ಇಲ್ವಾ, ಹಾಕಿದ ಬಂಡವಾಳದ ಮೇಲೆ ಲಾಭ ಬರ್ತಾ ಇದೆಯಾ ಇಲ್ವಾ, ಪೇಮೆಂಟ್ಸ್ ಎಲ್ಲ ಸರಿಯಾಗಿ ಬಂದಿದೆಯಾ ಇಲ್ವಾ, ಲಾಭದಲ್ಲಿ ನಡೀತಿದೆಯಾ ನಷ್ಟದಲ್ಲಿ ನಡೀತಾ ಇದೆಯಾ, ಅಸೆಟ್ಸ್ ಎಷ್ಟಿದೆ, ಲಯಬಿಲಿಟೀಸ್ ಎಷ್ಟಿದೆ, ಈ ಎಲ್ಲ ಪ್ರಶ್ನೆಗಳಿಗೆ ಓನರ್ಗಾಗಲಿ ಅಥವಾ ಶೇರ್ ಹೋಲ್ಡರ್ಸ್ಗೆ, ಕಂಪ್ನಿ ಆದರೆ ಶೇರ್ ಹೋಲ್ಡರ್ಸ್ಗಾಗಲಿ, ಜನರಲ್ ಪಬ್ಲಿಕ್ಗಾಗಲಿ, ಸರ್ಕಾರ ತಾನು ಎಷ್ಟು ತೆರಿಗೆಯನ್ನು ಕಲೆಕ್ಟ್ ಮಾಡಬೇಕಾಗಿದೆ ಕಂಪ್ನಿಗಳಿಂದಾಗಲಿ, ಈ ರೀತಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರ ಯಾವಾಗ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಅಂತಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಪ್ರಿಪೇರ್ ಮಾಡಿದಾಗ. ಅದಕ್ಕೋಸ್ಕರನೇ ನಾವು ಲಾಭ ನಷ್ಟ ತಿಳ್ಕೊಳ್ಳೋಕ್ಕೆ, ಫೈನಾನ್ಷಿಯಲ್ ಪೊಸಿಷನ್ ತಿಳ್ಕೊಳ್ಳೋಕ್ಕೆ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ ಮೇಯ್ನಾಗಿ. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಪ್ರಿಪೇರ್ ಮಾಡಿದ್ರೆ ಸರಿ ಇದೆಯಾ ಇಲ್ವಾ ಅಂತ ಯಾರೊಬ್ಬರು ಬೇರೆಯವರು ಹೇಳಬೇಕು. ಯಾಕೆಂದರೆ ಇದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ, ಲಕ್ಷಾಂತರ ಕೋಟಿ ರೂಪಾಯಿ ಟರ್ನ್ ಓವರ್ಗಳು ನಡೀತಿರುತ್ತೆ. ಅಂಥ ಕಂಪ್ನಿಗಳಲ್ಲಿ ಎಲ್ಲಿ ದುಡ್ಡು ಇರುತ್ತೋ ಅಲ್ಲಿ ಮನುಷ್ಯನ ಸ್ವಭಾವ ಏನು ಅಂತಂದರೆ ಮೋಸ ವಂಚನೆಗಳನ್ನು ಮಾಡುವಂಥದ್ದಾಗಿರುತ್ತೆ. ಸೊ ಈ ಮೋಸ ವಂಚನೆಗಳು ಆಗದಿರೋ ರೀತಿಯಲ್ಲಿ ಇಡೀ ಪ್ರಪಂಚಾದ್ಯಂತ ವಿಸ್ತರಿಸಿ ಚೆದರಿ ಹೋಗಿರುವಂತಹ ಷೇರುದಾರರು, ಶೇರ್ ಹೋಲ್ಡರ್ಸ್ ಹಿತಾಸಕ್ತಿಯನ್ನು ಕಾಪಾಡೋದಾಗಲಿ, ಇದೆಲ್ಲ ಸಾಧ್ಯ ಆಗೋದು ಆಡಿಟಿಂಗ್ ವರ್ಕಿಂಗ್. ಆಡಿಟರ್ ಅಂದರೆ ಯಾರು? ಆಡಿಟರ್ ಅಂತಂದರೆ ಯಾರು ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮಿನೇಷನ್ನ ಪಾಸ್ ಮಾಡಿರ್ತಾರೋ ಅವ್ರನ್ನ CA ಅಂತ ಕರಿತೀವಲ್ಲ, ಅವ್ರನ್ನ ಆಡಿಟರ್ಸ್, ಕ್ವಾಲಿಫೈಡ್ ಆಡಿಟರ್ ಅಂತ ಕರಿಬಹುದು. ಅವ್ರು ಏನು ಮಾಡ್ತಾರೆ, ಬಿಸ್ನೆಸ್ಗೆ ಬಂದು ನಮ್ಮ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಹಿಡ್ಕೊಂಡು ಅದರಲ್ಲಿರುವ ಒಂದೊಂದು ಐಟಮನ್ನು ಚೆಕ್ ಮಾಡ್ತಾ, ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೇಳ್ತಾ. ಯಾಕೆಂದರೆ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅನ್ನುವಂಥದ್ದು ಏನು, ಅದು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ನಾವು ಮೊದಲು ಯಾವುದೇ ಬಿಸ್ನೆಸ್ಸಲ್ಲಾಗಲಿ ಜರ್ನಲ್ ಎಂಟ್ರಿಯಿಂದ ಸ್ಟಾರ್ಟ್ ಮಾಡಿ, ಜರ್ನಲಿಂದ ಲೆಡ್ಜರ್ ಎಂಟ್ರಿ ಮಾಡಿ, ಲೆಡ್ಜರಿಂದ ಲೆಡ್ಜರ್ ಅಕೌಂಟ್ಸ್ ಎಲ್ಲ ಕ್ಲೋಸ್ ಮಾಡಿ ಟ್ರಯಲ್ ಬ್ಯಾಲೆನ್ಸ್ನ ಪ್ರಿಪೇರ್ ಮಾಡಿ, ಟ್ರಯಲ್ ಬ್ಯಾಲೆನ್ಸಿಂದ ಪ್ರಾಫಿಟ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಇವ್ರು ಮಾಡಿರೋದೆಲ್ಲ ಸರಿ ಇದೆಯಾ, ಈ ಪ್ರತಿ ಎಂಟ್ರಿಗಳಿಗೆ ಸಾಕ್ಷಿ ಇದೆಯಾ, ಪುರಾವೆ ಇದೆಯಾ, ವೋಚರ್ಸ್ ಇದೆಯಾ, ಎವಿಡೆನ್ಸಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಎಲ್ಲಿ ಡೌಟ್ ಬರುತ್ತೆ ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೇಳಬೇಕು, ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಬೇಕು.
ಎಲ್ಲ ಮಾಡಾದ ನಂತರ ಆಡಿಟಿಂಗ್ ವರ್ಕ್ ಮುಗಿದ ನಂತರ ಕೊನೆಯಲ್ಲಿ ಒಂದು ರಿಪೋರ್ಟ್ ಕೊಡಬೇಕು. ಯಾರಿಗೆ? ತನ್ನನ್ನು ಯಾರು ನೇಮಿಸಿರ್ತಾರೋ ಅವ್ರಿಗೆ. ಯಾರು ಇವ್ರನ್ನ ನೇಮಿಸೋದು? ಶೇರ್ ಹೋಲ್ಡರ್ಸು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ. ಇವರು ಶೇರ್ ಹೋಲ್ಡರ್ಸು ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಯಾರನ್ನ ನೇಮಿಸಿರ್ತಾರೆ? ಆಡಿಟರ್ನ ನೇಮಿಸಿರ್ತಾರೆ. ಅವ್ರಿಗೆ ಇವರು ರಿಪೋರ್ಟ್ ಕೊಡಬೇಕು. ಏನಂತ? ನಾನು ಇದೆಲ್ಲ ಪರಿಶೀಲಿಸಿದೆ, ಇಲ್ಲಿ ಬಂಡವಾಳ ಸುರಕ್ಷಿತವಾಗಿದೆ, ಲಾಭ ಇಷ್ಟು ಬರ್ತಾಯಿದೆ, ಇದೆಲ್ಲ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ, ಇಲ್ಲೇನು ಲೆಕ್ಕಪತ್ರಗಳು ಬರೆದಿದ್ದಾರೆ ಅದೆಲ್ಲವೂ ಸರಿ ಇದೆ. ಸರಿ ಇಲ್ಲದೆ ಇದ್ದರೆ ಈ ವಿಚಾರಗಳಲ್ಲಿ ನನಗೆ ಅಷ್ಟು ತೃಪ್ತಿ ಇಲ್ಲ ಲೆಕ್ಕ ಬರೆದಿರೋದು, ಇದರಲ್ಲಿ ಏನಾದರೂ ಒಂದಷ್ಟು ಅವ್ಯವಹಾರ ನಡೆದಿರೋ ಸಾಧ್ಯತೆ ಇದೆ, ನನ್ನ ಗಮನಕ್ಕೆ ಬಂದಷ್ಟೇ 10 ಲಕ್ಷ ರೂಪಾಯಿಷ್ಟು ಅವ್ಯವಹಾರ ನಡೆದಿದೆ, ಈ ಥರ ಒಂದು ರಿಪೋರ್ಟನ್ನು ಅವರು ಸಬ್ಮಿಟ್ ಮಾಡಬೇಕು. ಆ ರಿಪೋರ್ಟ್ ಆಧಾರದ ಮೇಲೆ ಏನು ಮಾಡ್ತಾರೆ? ಶೇರ್ ಹೋಲ್ಡರ್ಸು ಸರಿ ಇದ್ದರೆ ಒಪ್ಕೋತಾರೆ, ತಪ್ಪಿದ್ದರೆ ಅದನ್ನು ಫರ್ದರ್ ಇನ್ವೆಸ್ಟಿಗೇಷನ್ಗೆ ಕೊಡ್ತಾರೆ ಅಂತ ಹೇಳ್ಬಿಟ್ರೆ. ಸೊ ಹಾಗಾಗಿ ಈ ಆಡಿಟಿಂಗ್ ಕೆಲಸ ಅನ್ನುವಂಥದ್ದು ಬಹಳ ಬಹಳ ಮುಖ್ಯವಾದಂತಹ ಕೆಲಸ ಅಂತ ಹೇಳಬಹುದು. ನಾವು ನೇಚರ್ ಆಫ್ ಆಡಿಟಿಂಗ್ ಬರೋಣ. ಏನಿದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡಿಟಿಂಗ್? ಏನೇನಿರುತ್ತೆ ಇದರಲ್ಲಿ? ನೇಚರ್ ಆಫ್ ಆಡಿಟಿಂಗ್ ಏನು ಅಂತ ನೋಡಿದ್ರೆ, ಆಡಿಟಿಂಗ್ ಇಸ್ ಅ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ವಾಟ್ ಈಸ್ ಸೈಂಟಿಫಿಕ್ ಅಂತಂದರೆ ಏನು? ವೈಜ್ಞಾನಿಕವಾಗಿ ನಾವು ಅಕೌಂಟ್ಸ್ಗಳನ್ನು ಚೆಕ್ ಮಾಡ್ತೀವಿ. ಸುಮ್ಮನೆ ಮಾಡಲ್ಲ ಅಂತ, ಅದಕ್ಕೊಂದು ವೇ ಇರುತ್ತೆ, ರಿಸರ್ಚ್ ಮಾಡಿರ್ತೀವಿ, ಯಾವುದನ್ನು ಹೇಗೆ ಮಾಡಬೇಕು, ಆಡಿಟಿಂಗ್ನ ಹೇಗೆ ಮಾಡಬೇಕು, ಅಕೌಂಟಿಂಗ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಸೊ ಮತ್ತು ಸಿಸ್ಟಮೆಟಿಕ್ ಅಂದರೆ ವ್ಯವಸ್ಥಿತವಾಗಿ ಅಂದರೆ ಏನು? ಮೊದಲು ಜರ್ನಲ್ ಎಂಟ್ರಿ ಚೆಕ್ ಮಾಡಬೇಕು. ಆ ಜರ್ನಲ್ ಎಂಟ್ರಿ ಪಾಸ್ ಮಾಡಲಿಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯಾ, ರೆಸಿಪ್ಟ್ ಇದೆಯಾ, ಅಲ್ಲಿಂದ ತಾನೇ ಎಂಟ್ರಿ ಸ್ಟಾರ್ಟ್ ಆಗೋದು. ಸೊ ಜರ್ನಲ್ ಎಂಟ್ರಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನು? ಲೆಡ್ಜರ್ ಅಕೌಂಟ್ಗೆ ಹಾಕಿದ್ದೀರಾ, ಲೆಡ್ಜರ್ ಬ್ಯಾಲೆನ್ಸ್ಗಳು ಸರಿಯಾಗಿದೆಯಾ, ಲೆಡ್ಜರ್ ಅಕೌಂಟ್ ಬ್ಯಾಲೆನ್ಸ್ಗಳನ್ನ ಟ್ರಯಲ್ ಬ್ಯಾಲೆನ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಫಿಗರ್ಸ್ ಸರಿ ಇದೆಯಾ, ಈ ರೀತಿ ಒಂದೊಂದು ಸಿಸ್ಟಮೆಟಿಕ್ ವ್ಯವಸ್ಥಿತವಾಗಿ ಬುಕ್ಸ್ ಆಫ್ ಅಕೌಂಟ್ಸನ್ನು ನಾವು ಎಕ್ಸಾಮಿನೇಷನ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಆಡಿಟಿಂಗ್ ಅಂತ ಕರಿತೀವಿ. ದೆನ್ ದ ಸ್ಕೋಪ್ ಆಫ್ ಅಕೌಂಟಿಂಗ್ ಈಸ್ ಇನ್ಕ್ರೀಸ್ಡ್ ಡೇ ಬೈ ಡೇ. ಹಾಗೆಯೇ ಸ್ಕೋಪ್ ಆಫ್ ಆಡಿಟಿಂಗ್ ಕೂಡ ಏನಾಗ್ತದೆ? ಜಾಸ್ತಿ ಆಗ್ತದೆ. ಅಕೌಂಟಿಂಗ್ ಅನ್ನೋಂಥದ್ದು ಏನಾಗ್ತಿದೆ? ಅಕೌಂಟಿಂಗ್ ಮತ್ತು ಆಡಿಟಿಂಗ್ ಎರಡೂ ಕೂಡ ಸಬ್ಜೆಕ್ಟ್ಗಳು ಬೆಳೀತಾ ಇದ್ದಾವೆ. ಇಡೀ ಪ್ರಪಂಚಾದ್ಯಂತ ವ್ಯಾಪಾರ ವಹಿವಾಟು 20ನೇ ಶತಮಾನದಲ್ಲಂತೂ ಬಹಳ ಜಾಸ್ತಿಯಾಗಿ ಬೆಳೀತು. ಸೆಕೆಂಡ್ ವರ್ಲ್ಡ್ ವಾರ್ ಆದ ನಂತರ ಮಲ್ಟಿನ್ಯಾಷನಲ್ ಕಂಪ್ನಿಗಳು ವಿಪರೀತಕ್ಕೆ ಇಡೀ ಪ್ರಪಂಚದಾದ್ಯಂತ ತಮ್ಮ ವ್ಯಾಪಾರ ಕಾರ್ಯಾಚರಣೆಯನ್ನು ವಿಸ್ತರಣೆ ಮಾಡಿಕೊಂಡ್ವು. ಹಾಗೆ ಭಾರತದಲ್ಲಿ 1991 ನಂತರ ಖಾಸಗೀಕರಣದಿಂದಾಗಿ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮತ್ತು ಲಿಬರಲೈಸೇಷನ್ ಪಾಲಿಸಿಗಳ ಪರಿಣಾಮವಾಗಿ ವಿದೇಶಿ ಕಂಪ್ನಿಗಳು ಕೂಡ ಭಾರತದ ನೆಲದಲ್ಲಿ ಆಪರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವು. ಹಾಗೆ ಭಾರತೀಯ ಕಂಪ್ನಿಗಳು ಕೂಡ ವಿದೇಶಿ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಆಗಿ ಬೆಳೆದಿದ್ದಾವೆ. ಡೇ ಬೈ ಡೇ ಕಾರ್ಪೊರೇಟ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ಆ್ಯಕ್ಟಿವಿಟೀಸನ್ನು ಕಾರ್ಪೊರೇಟ್ಗಳೇ ನಿಭಾಯಿಸ್ತಾ ಇದ್ದಾರೆ. ಪ್ರೈವೇಟೈಸೇಷನ್ ತುಂಬ ಸ್ಪೀಡಾಗಿದೆ. ಈ ಇಡೀ ವಿಶ್ವದಲ್ಲಿ ಎಕನಾಮಿಕ್ಕಾಗಿ ಏನು ಕಂಡೀಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಬಂತು, ಬದಲಾವಣೆಗಳಾಗ್ತಾ ಬಂತು, ಅದೇ ತರಹ ನಮ್ಮ ಆಡಿಟಿಂಗ್ ಇರ್ಬೋದು, ಅಕೌಂಟಿಂಗ್ ಇರ್ಬೋದು, ಇದರ ವ್ಯಾಪ್ತಿ ಕೂಡ ದಿನದಿಂದ ದಿನಕ್ಕೆ ಏನಾಗ್ತದೆ? ಜಾಸ್ತಿ ಆಗ್ತಾ ಇದೆ. ಅಂದರೆ ಏನು? ಇವತ್ತು ಮೈಸೂರಲ್ಲಿ ಮಾತ್ರ ಬಿಸ್ನೆಸ್ ಮಾಡ್ತಿದ್ದಂತಹ ಒಂದು ಸಣ್ಣ ಕಂಪನಿ ನಾಳೆ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತಂದರೆ ಅದು ಅವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ? ಅದು ತನ್ನ ವ್ಯಾಪ್ತಿಯನ್ನು ಹಿಗ್ಗಿಸ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಬೇರೆ ರೀತಿ IFRS ಎಲ್ಲ ಕಮ್ಸ್ ಇನ್ ಟು ಪಿಕ್ಚರ್. ದೆನ್ ನೆಕ್ಸ್ಟ್ ದ ಮೇನ್ ಏಮ್ ಆಫ್ ಮಾಡರ್ನ್ ಆಡಿಟ್. ಏನು ಬಹಳ ಮುಖ್ಯ ಉದ್ದೇಶ ಏನು ಅಂತಂದರೆ, ಟು ಸಿ ದಟ್ ವೆದರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದೇ ಶೋಸ್ ಎ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಸ್ಟೇಟ್ ಆಫ್ ಅಫೇರ್ಸ್ ಆಫ್ ಎ ಕನ್ಸರ್ನ್. ನಮ್ಮ ಆಧುನಿಕ ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. ಆಡಿಟಿಂಗ್ ಅಂದರೆ ಕನ್ನಡದಲ್ಲಿ ಲೆಕ್ಕ ಪರಿಶೋಧನೆ. ಅದರ ಮುಖ್ಯ ಗುರಿ ಏನು ಅಂತಂದರೆ, ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟು, ಅವು ಅಲ್ಲಿರುವಂತಹ ಫಿಗರ್ಸು, ಹಣಕಾಸು ಸಂಬಂಧಪಟ್ಟಂತೆ ಇರುವಂಥ ಫಿಗರ್ಸ್ಗಳು, ಅವು ನಿಜವಾದಂತಹ ವಸ್ತುಸ್ಥಿತಿಯನ್ನು ಹೇಳ್ತಾ ಇದೆಯಾ, ನ್ಯಾಯಯುತವಾದಂತಹ ದೃಷ್ಟಿಕೋನವನ್ನು ತೋರಿಸ್ತಾ ಇದೆಯಾ ಅನ್ನೋದು ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬರು ಇನ್ವೆಸ್ಟರ್ಸು, ಶೇರ್ ಹೋಲ್ಡರ್ಸು ನಂಬೋದು ಯಾವುದನ್ನು ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಇರೋದನ್ನ. ಆ ನಂಬಕ್ಕೆ ಮುಂಚೆ ನಂಬೋದಾ ಬೇಡವಾ ಅಂತ ಚೆಕ್ ಮಾಡಿಸ್ಕೊಳ್ಳೋದೇ ಆಡಿಟಿಂಗ್. ಮತ್ತು ಇದು ಕಂಪಲ್ಸರಿ ಕೂಡ. ಕಂಪ್ನಿ ಕಾಯ್ದೆ 1956 ಮತ್ತು ರಿವೈಸ್ಡ್ ಕಂಪ್ನೀಸ್ ಆ್ಯಕ್ಟ್ ಆಫ್ 2013 ಕಾಯ್ದೆ ಪ್ರಕಾರ ಇಟ್ಸ್ ಅ ಕಂಪಲ್ಸರಿ ಫಾರ್ ಆಲ್ ದ ಕಾರ್ಪೊರೇಟ್ ಬಾಡೀಸ್ ಟು ಗೆಟ್ ಆಡಿಟೆಡ್ ಎವ್ರಿ ಇಯರ್. ಪ್ರತಿ ವರ್ಷ ಆಡಿಟಿಂಗ್ನ ಮಾಡಿಸ್ಲೇಬೇಕು ಅಂತ ಹೇಳ್ಬಿಟ್ಟು. ಕೊನೆಯದು, ಮಾಡರ್ನ್ ಡೇ ಆಡಿಟ್ ಈಸ್ ವೆರಿ ಸೌಂಡ್ ಆ್ಯಂಡ್ ಸೈಂಟಿಫಿಕ್. ಹಿಂದೆ ಎಲ್ಲ ಆಡಿಟಿಂಗ್ ಏನಾಗ್ತಿತ್ತು ನಾನು ಹೇಳಿದೆ. ಇದು ಆಡಿಟ್ ಎನ್ನುವಂಥದ್ದು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದು. ಅಲ್ಲಿ ಏನು ಮಾಡ್ತಿದ್ರು, ಎಕ್ಸ್ಪರ್ಟ್ಸು ಕೂತ್ಕೊಂಡು ಕೇಳಿಸ್ಕೊತಾ ಇದ್ರು.
ಟು ಹಿಯರ್ ಅಡೈರ್ ಅಂತಂದರೆ ಕೇಳಿಸ್ಕೊಳ್ಳೋದು. ಏನನ್ನು ಕೇಳಿಸ್ಕೊಳ್ಳೋದು? ಲೆಕ್ಕ ಹೇಳೋದನ್ನ ಕೇಳಿಸ್ಕೊಳ್ಳೋದು. ಯಾರು ಲೆಕ್ಕ ಹೇಳ್ತಿದ್ರು, ಯಾರು ಬರ್ತಿದ್ರು ಅವ್ರು ಲೆಕ್ಕ ಹೇಳ್ತಿದ್ರು. ಇನ್ನೊಬ್ಬ ಎಕ್ಸ್ಪರ್ಟು ಕೂತ್ಕೊಂಡು ಕೇಳಿಸ್ಕೊತಾ ಇದ್ದ. ಎಲ್ಲಿ ತಪ್ಪಿರುತ್ತೆ ಅಲ್ಲಿ ಕಂಡು ಹಿಡಿದು ಹೇಳ್ತಿದ್ದ, ಇಲ್ಲಿ ತಪ್ಪು ಹೇಳ್ತಿದ್ಯಾ ನೀನು, ಇಲ್ಲಿ ತಪ್ಪು ಮಾಡಿದ್ಯಾ ಅಂತ. ಅದೆಲ್ಲ ಹಿಂದಿನ ಕಾಲ. ಇವತ್ತೇನಾಗಿದೆ, ಟುಡೇ ಇಸ್ 21st century ಮತ್ತು ಕಂಪ್ಯೂಟರೈಸ್ಡ್ ವರ್ಲ್ಡು. ಇಲ್ಲಿ ದಾಖಲೆಗಳಿಲ್ದೇ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ, ರೆಕಾರ್ಡ್ಸ್ ಇಲ್ದೇ. ಏನೋ ಆರ್ಟಿಫಿಷಿಯಲ್ ನೀನೋ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಮಾಡಿರೋದನ್ನ ಸಿಸ್ಟಮೆಟಿಕ್ಕಾಗಿ ಇದೆಯಾ ಅಂತ ನೋಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇವತ್ತು ಆಡಿಟಿಂಗ್ನ ಯಾರು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಮೋಸ ಮಾಡಿಬಿಟ್ಟಿದ್ರೆ. ಸೊ ಆಡಿಟಿಂಗ್ ಅನ್ನುವಂಥದ್ದು ಟುಡೇ ಇಟ್ ಈಸ್ ವೆರಿ ವೆರಿ ಸೌಂಡ್, ತುಂಬ ಶಕ್ತಿಶಾಲಿಯಾಗಿದೆ ಮತ್ತು ಉತ್ತಮವಾಗಿದೆ ಮತ್ತು ವೈಜ್ಞಾನಿಕವಾಗಿದೆ. ಮೋರ್ ಸೈಂಟಿಫಿಕ್. ದೇರ್ ಇಸ್ ಎ ಸೈಂಟಿಫಿಕ್ ಅಪ್ಲಿಕೇಶನ್, ಆಯಿತಾ. ಕ್ರೂಡಾಗಿ ಮಾಡೋದಿಲ್ಲ, ರೂಡಾಗಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಸೊ ಇದು ನೇಚರ್ ಆಫ್ ಆಡಿಟಿಂಗ್. ಹಾಗೆ ನೇಚರ್ ಆಫ್ ಆಡಿಟಿಂಗ್ ಕಂಟಿನ್ಯೂ ಮಾಡಿ ನೋಡೋದಾದರೆ, ದ ಆಡಿಟ್ ಈಸ್ ಅನ್ ಇಂಟೆಲಿಜೆಂಟ್ ಆ್ಯಂಡ್ ಕ್ರಿಟಿಕಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ಬಿಸ್ನೆಸ್. ಲೆಕ್ಕ ಪರಿಶೋಧನೆ ಅನ್ನುವಂಥದ್ದೇನು, ವ್ಯವಹಾರ ಖಾತೆಗಳ ಬಿಸ್ನೆಸ್ ಅಕೌಂಟ್ಸ್ ಇದೆಯಲ್ಲ, ಆ ಪುಸ್ತಕಗಳ ಬುದ್ಧಿವಂತ ಮತ್ತು ವಿಮರ್ಶಾತ್ಮಕ. ವಿಮರ್ಶೆ ಯಾವಾಗ ಮಾಡ್ತೀವಿ? ಡೌಟ್ ಬಂದಾಗ ಮಾಡ್ತೀವಿ. ಕ್ರಿಟಿಕಲ್ ಆಗಿ ಇದು ಸರಿ ಇದೆಯಾ, ಇದು ತಪ್ಪ, ಇದು ಯಾಕೆ, ಹಂಗೆ ಹಿಂಗೆ ಅಂತೆಲ್ಲ ಅದನ್ನು ವಿಮರ್ಶೆ ಅಂತ ಕರಿತೀವಿ. ಮಾಡಿರೋ ಕೆಲಸನ ನಾವು ಏನು ಮಾಡೋದು, ಪರಿಶೀಲನೆ ಮಾಡೋದಕ್ಕೆ ವಿಮರ್ಶೆ ಅಂತ ಕರಿತೀವಿ. ಸೊ ಇಟ್ ಈಸ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಬಿಸ್ನೆಸ್. ಕ್ರಿಟಿಕಲ್ ಅಂದರೆ ಸಣ್ಣ ಬಿಡ್ತಾನೆ, ಆಯಿತಾ. ಇದು ಯಾಕೆ ಬಂತು, ಟೆಂಡರ್ ಕರೆದಿದ್ದೀರಾ, ಇದೆಲ್ಲಿ ಟೆಂಡರ್ ಬುಕ್ ತೊಗೊಬನ್ನಿ, ಯಾರ್ಯಾರು ಅಪ್ಲೈ ಮಾಡಿದ್ರು, ಕೊಟೇಶನ್ಸ್ ಯಾರ್ಯಾರು ಅಪ್ಲೈ ಮಾಡಿದ್ರು, ಕಡಿಮೆ ಮಾಡಿ ಯಾರು ಮಾಡಿದ್ರು, ಅದಕ್ಕೆ ಬಿಲ್ ಕೊಟ್ರಾ, ದುಡ್ಡು ಕೊಟ್ರಾ ಅವ್ರಿಗೆ, ಚೆಕ್ ಬುಕ್ ತೊಗೊಬನ್ನಿ, ಎಂಟ್ರಿ ಎಲ್ಲ ಹಾಕಿದ್ದೀರಾ, ಪಾಸ್ಬುಕ್ ತೊಗೊಬನ್ನಿ, ಎಂಟ್ರಿ ಇದೆಯಾ. ಈ ರೀತಿ ಪ್ರತಿಯೊಂದನ್ನು ನೋಡಿ ಮಾಡೋದಕ್ಕೆ ನಾವೇನಂತ ಕರಿತೀವಿ, ಕ್ರಿಟಿಕಲ್ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ. ಆಡಿಟಿಂಗ್ನ ಸುಮ್ಮನೆ ಹೆಂಗೋ ಕಾಟಾಚಾರಕ್ಕೆ ಸೈನ್ ಹಾಕ್ಬಿಟ್ಟು ರಿಪೋರ್ಟ್ ಕೊಟ್ಬಿಡೋಕ್ಕಾಗಲ್ಲ. ಮತ್ತು ಆಡಿಟಿಂಗ್ ಈಸ್ ಡನ್ ಬೈ ದ ಇಂಡಿಪೆಂಡೆಂಟ್ ಪರ್ಸನ್. ಈ ಆಡಿಟಿಂಗ್ ಕೆಲಸ ಮಾಡೋರು ಯಾರು ಅಂತಂದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರಲ್ಲ, ಆಯಿತಾ. ಇದು ಹೊರಗಡೆ ವ್ಯಕ್ತಿ, ಅವನು ಕಂಪ್ನಿಗೆ ಸಂಬಂಧನೇ ಪಟ್ಟಿರಲ್ಲ, ಯಾರಿಗೂ ಸಂಬಂಧಪಟ್ಟಿರಲ್ಲ. ಮೂರನೇ ವ್ಯಕ್ತಿ ಬಂದು ಅವನು ಚೆಕ್ ಮಾಡಿ ಹೇಳೋದು, ಅದನ್ನ ಆಡಿಟರ್ ಅಂತ ಕರೆಯೋದು. ಕಂಪ್ನಿ ರಿಲೇಟಿವು ಅಕೌಂಟೆಂಟ್, ಚೀಫ್ ಅಕೌಂಟೆಂಟ್ ರಿಲೇಟಿವ್ ಬಂದು ಚೆಕ್ ಮಾಡಿಬಿಟ್ಟು ಸರಿ ಇದೆ ಅಂತ ಹೇಳ್ಬಿಟ್ಟು ಸಿಗ್ನೇಚರ್ ಹಾಕ್ಕೊಡುವಂಥದ್ದಲ್ಲ. ಸೊ ಒಬ್ಬ ಮೂರನೇ ವ್ಯಕ್ತಿ, ಇಂಡಿಪೆಂಡೆಂಟ್ ಪರ್ಸನ್ ಅಥವಾ ಬಾಡಿ ಆಫ್ ಪರ್ಸನ್ಸ್, ಒಂದಷ್ಟು ಜನ ಬಾಡಿ ಆಫ್ ಪರ್ಸನ್ಸ್ ಕ್ವಾಲಿಫೈಡ್ ಫಾರ್ ದ ಜಾಬ್. ಈ ಆಡಿಟಿಂಗ್ ಕೆಲಸ ಮಾಡೋಕ್ಕೆ ಒಂದಷ್ಟು ಅರ್ಹತೆಗಳು ಬೇಕಾಗಿರುತ್ತೆ. ಆ ಅರ್ಹತೆಗಳೇನು ಅಂತ ಮುಂಜಾನೆ ಹೇಳಿದ್ದೀನಿ, ಮತ್ತೆ ಜ್ಞಾಪಿಸ್ತಾ ಇದ್ದೀನಿ. ಯಾರು CA ಎಕ್ಸಾಮಿನೇಷನ್ ಅಂದರೆ ಚಾರ್ಟೆಡ್ ಅಕೌಂಟೆಂಟ್ ಎಕ್ಸಾಮಿನೇಷನ್ನ ಪಾಸ್ ಮಾಡಿರ್ತಾರೋ ಅಂಥವ್ರು ಮಾತ್ರ ಕ್ವಾಲಿಫೈಡ್ ಆಡಿಟರ್ ಅಂತ ಕರಿತೀವಿ. ಅಂಥವರಿಂದ ಮಾತ್ರನೇ ಕಂಪನಿ ಆಡಿಟನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಒಬ್ಬರು ಸ್ವತಂತ್ರ ಒಬ್ಬನೇ ವ್ಯಕ್ತಿ ಮಾಡ್ಬೋದು, ಅಥವಾ ಗುಂಪುಗಳು ಸೇರಿಕೊಂಡು, ಅಂದರೆ ಗುಂಪು ಅಂತಂದರೆ ಒಬ್ಬರಿಗಿಂತ ಹೆಚ್ಚು CAಗಳೆಲ್ಲ ಸೇರಿಕೊಂಡು ಅಸೋಸಿಯೇಷನ್ ಅಂತ ಮಾಡ್ಕೊಂಡಿರ್ತಾರೆ, 4-5 ಜನ ಸೇರಿಕೊಂಡು. ಅವರು ಎಲ್ಲ ಕಂಪ್ನಿಗಳನ್ನ ಮಾಡಿ ಕೊಡ್ತೀವಿ, ಒಂದಷ್ಟು ಫೀಸ್ ಚಾರ್ಜ್ ಮಾಡ್ತಾರೆ. ಈ ರೀತಿ ವ್ಯವಸ್ಥೆ ಕೂಡ ಇರುತ್ತೆ. ಹಾಗಾಗಿ ಅವ್ರುಗಳಿಂದ ಮಾಡಿಸ್ತಾರೆ. ದೆನ್ ನೆಕ್ಸ್ಟ್, ಆಡಿಟಿಂಗ್ ವಿಲ್ ಬಿ ಮೇಡ್ ವಿತ್ ದ ಹೆಲ್ಪ್ ಆಫ್ ದ ಸ್ಟೇಟ್ಮೆಂಟ್ಸ್, ಪೇಪರ್ಸ್, ಇನ್ಫಾರ್ಮೇಷನ್, ಕಾಮೆಂಟ್ಸ್ ರಿಸೀವ್ಡ್ ಫ್ರಮ್ ದ ಅಥಾರಿಟೀಸ್. ಆಡಿಟಿಂಗ್ ಕೆಲಸ ಅಂದರೆ ಏನು? ಲೆಕ್ಕ ಪರಿಶೋಧನೆ, ಲೆಕ್ಕಗಳನ್ನ ತಪಾಸಣೆ ಮಾಡೋದು. ಹೆಂಗೆ ತಪಾಸಣೆ ಮಾಡೋದು? ಬರೆದಿರೋ ಲೆಕ್ಕ ಪುಸ್ತಕಗಳೆಲ್ಲ ಒಂದು ಕಡೆ ಟೇಬಲ್ ಮೇಲೆ ಇಟ್ಕೋಬೇಕು, ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಬರ್ಬೇಕು. ಯಾವ ಲೆಕ್ಕ ಹೇಗೆ ಬರೆದಿದ್ದಾರೆ, ತಪ್ಪಿದೆಯಾ, ತಿದ್ದಿದ್ದಾರಾ, ಮೋಸ ಮಾಡಿದ್ದಾರಾ, ಸಪೋರ್ಟಿಂಗ್ ಡಾಕ್ಯುಮೆಂಟ್ ಇದೆಯಾ, ಪುರಾವೆ ಇದೆಯಾ, ವೋಚರ್ಸ್ ಇದೆಯಾ, ಬಿಲ್ಸ್ ಇದೆಯಾ, ಎಲ್ಲ ಒಂದು ಕಡೆ. ಮತ್ತು ಅವ್ರದ್ದು ಅಕೌಂಟ್ ಡೌಟ್ ಬಂದಾಗ ಅಕೌಂಟೇನೆ ಕರೆಯೋದು, ಇಲ್ಲಿ ಬರೆದಿದ್ರಲ್ಲ ಏನು ಎಕ್ಸ್ಪ್ಲನೇಷನ್ ಕೊಡ್ತೀರಾ ಅಂತ ಅವ್ರನ್ನ ಕೇಳಬೇಕು. ಇದು ಯಾಕೆ ಹಿಂಗೆ ಬರೆದಿದ್ದೀರಾ, ಯಾವ ಕಾರಣಕ್ಕೋಸ್ಕರ ಬರೆದಿದ್ದೀರಾ, ಮತ್ತು ಇದ್ರ ಮಾಹಿತಿ ಕೊಡಿ, ಆಯಿತು. ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು, ಇದು ನೀವು ಈ ಥರ ಮಾಡ್ಬೋದಿತ್ತು, ಮತ್ತು ಈ ಥರ ಇರಬೇಕಿತ್ತು. ಕಂಪ್ನೀಲಿ ಅಸೆಟ್ಸ್ ಇದೆಯಾ, ಅಸೆಟ್ಗೆ ಸಂಬಂಧಪಟ್ಟಂತೆ ಅದು ಓನರ್ಶಿಪ್ಪು ಯಾರ ಹೆಸರಲ್ಲಿದೆ, ಅದಕ್ಕೆ ಫೈಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಈ ರೀತಿ ಪ್ರತಿಯೊಂದನ್ನು ನೋಡಿ ಮಾಡೋದು ಆಡಿಟಿಂಗ್ ಕೆಲಸ. ಮತ್ತು ಇಟ್ ಈಸ್ ಕನ್ಸರ್ನ್ ವಿತ್ ದ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ಡೇಟಾ ವಿತ್ ದ ಡಿಟರ್ಮಿನೇಷನ್ ಆಫ್ ಅಕ್ಯುರೇಸಿ ಆ್ಯಂಡ್ ರಿಲಯಬಿಲಿಟಿ. ಅಂದರೆ ಏನು, ಅಕೌಂಟಿಂಗ್ ಮಾಡಿರ್ತಾರಲ್ಲ, ಆಡಿಟಿಂಗ್ ಕೆಲಸ ಏನು ಅಂತಂದರೆ ಅದರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿರುವಂಥ ಫಿಗರ್ಸ್ ನಿಖರತೆ ಏನು, ಅಕ್ಯುರೇಟ್ ಆಗಿರಬೇಕು. ಅಕ್ಯುರೇಸಿ ಅಂದರೆ ಏನು, ಸೇಲ್ಸು ಒಂದು 5 ಲಕ್ಷ ರೂಪಾಯಿ ಆಗಿರ್ಬೋದು ಅಂತ ಬರೆಯೋಕ್ಕಾಗಲ್ಲ, 5,40,200 ರೂಪಾಯಿ ಎಕ್ಸಾಕ್ಟಾಗಿ ಬರೀಬೇಕಾಗುತ್ತೆ. ಸೊ ನಿಖರತೆ ಇರಬೇಕು. ದೇರ್ ಮಸ್ಟ್ ಬಿ ವಾಟ್ ಯು ಸೇ ಅಕ್ಯುರೇಸಿ ಇರಬೇಕು. ಮತ್ತು ವಿಶ್ವಾಸಾರ್ಹತೆ ಅಂದರೆ ರಿಲಯಬಿಲಿಟಿ, ಅಂದರೆ ನಂಬೋಂಗಿರಬೇಕು ಅಂತ ಅರ್ಥ. ನಂಬಂಗಿರಬೇಕು ಅಂತಂದರೆ ಏನು, ಸುಮ್ಮನೆ ಏನೇನೋ ಫಿಗರ್ಸ್ ಬರೆಯೋಕ್ಕಾಗಲ್ಲ. ಪರ್ಚೇಸು ಆಯಿತು, 10 ಲಕ್ಷ ರೂಪಾಯಿ ಅಷ್ಟು ಆಗಿರ್ಬೋದು ಅಂತ ಬರೆಯೋಕ್ಕಾಗಲ್ಲ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ. ಅದಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ಎಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ಬಿಲ್ ಕೊಡಬೇಕು, GST ನಂಬರ್ ಇರಬೇಕು, ಅದಕ್ಕೆ ಪೇಮೆಂಟ್ ಆಗಿರಬೇಕು, ಅದು ಕಂಪ್ನಿಗೆ ಸಂಬಂಧಪಟ್ಟಂತ ಆಗಿರಬೇಕು, ಕಂಪ್ನಿಗೆ ಬೇಕಾಗಿರೋದನ್ನೇ ಪರ್ಚೇಸ್ ಮಾಡಿರಬೇಕು. ಸುಮ್ಮನೆ ಯಾವುದಾದ್ರು ಫೇಕ್ ಬಿಲ್ ಎಲ್ಲ ತಂದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳುವಂಥದ್ದು
ಆಡಿಟಿಂಗ್ ಅಂತಂದರೆ ಅರ್ಥ ಆ ಸ್ಟೇಟ್ಮೆಂಟ್ಸಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಪ್ರಾಫಿಟ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಏನು ಫಿಗರ್ಸ್ ಇದೆ ಅವುಗಳ ನಿಖರತೆ ಅಂದರೆ ಅಕ್ಯುರೇಸಿ ಮತ್ತು ರಿಲಯಬಿಲಿಟಿ, ನಂಬಬಹುದಾ ಬೇಡವಾ. ರಿಲಯಬಿಲಿಟಿ ಅಂದರೆ ನಂಬೋದಾ ಬೇಡವಾ ಆ ಫಿಗರ್ಸ್ ಹೇಳಿರುವಂಥದ್ದು, ಇದನ್ನು ಚೆಕ್ ಮಾಡೋದು ಅಂತ ಅರ್ಥ. ದೆನ್ ಕಂಟಿನ್ಯೂಯಿಂಗ್ ದ ನೇಚರ್ ಆಫ್ ಆಡಿಟಿಂಗ್. ಈಗ ಸಮರೈಸ್ ಹೇಳೋದಾದರೆ ನೇಚರ್ ಆಫ್ ಆಡಿಟಿಂಗ್ನ, ಲೆಕ್ಕ ಪರಿಶೋಧಕನ ಕರ್ತವ್ಯವು, ಡ್ಯೂಟಿ ಆಫ್ ದ ಆಡಿಟರ್ ಈಸ್ ಮಚ್ ಮೋರ್ ದ್ಯಾನ್ ಮೇರ್ ಕಂಪ್ಯಾರಿಸನ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಅಕೌಂಟ್ಸ್ ವಿತ್ ದ ಬುಕ್ಸ್. ಆಡಿಟರ್ ಕೆಲಸ ಅಂದರೆ ಭಾಳ ಸುಲಭ ಸರ್, ಅದೇನು ಸರ್ ಇಟ್ಕೊಂಬಿಟ್ಟು ಬರ್ದಿದೆಯಾ ಅಂತ ಎರಡು ಕ್ರಾಸ್ ಚೆಕ್ ಮಾಡಿ ನೋಡ್ಬಿಡೋದು ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಿನದು. ಯಾಕೆ ಆ ರೀತಿ ಹೆಚ್ಚಿನದು ಆಗ್ತಿದೆ ಅಂತಂದರೆ, ಇದು 21ನೇ ಶತಮಾನ. ವ್ಯಾಪಾರ ವಹಿವಾಟು, ಗಾತ್ರ, ಕಂಪನಿ ಟರ್ನ್ ಓವರು, ಅದ್ರ ಸ್ಟ್ರಕ್ಚರು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದ್ಬಿಟ್ಟಿದೆ, ಆಯಿತಾ. ಸೊ ಈ ರೀತಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಬೆಳೆದಾಗ ನ್ಯಾಚುರಲಾಗಿ ಆಡಿಟರ್ ಕೂಡ ತುಂಬ ಕೇರ್ಫುಲ್ಲಾಗಿ ತನ್ನ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಸುಮ್ಮನೆ ಏನೋ ಕಂಪೇರ್ ಮಾಡಿಟ್ಬಿಟ್ಟು ಸರಿ ಇದೆ ಅಂತ ರಿಪೋರ್ಟ್ ಕೊಟ್ಬಿಡೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು, ರಿಪೋರ್ಟ್ ಕೊಡೋಕ್ಕೂ ಆಗಲ್ಲ, ಅವ್ನು ಕೊಟ್ಟಿದ್ದನ್ನೇ ಎಲ್ಲ ಜನಗಳೇನು ದಡ್ರಲ್ಲ ಒಪ್ಕೊಂಬಿಡೋಕ್ಕೆ. ಸೊ ಈ ಹ್ಯಾಸ್ ಟು ಡೂ ಇಸ್ ಡ್ಯೂಟಿ. ಯಾರು ಬೇಕಾದ್ರೂ ಮಾಡ್ಬೋದಾಗಿದ್ದರೆ CA ಮಾಡಬೇಕು ಅಂತ ಯಾಕೆ ರೂಲ್ಸ್ ತರ್ತಾಯಿದ್ರು ಅಲ್ವಾ. ಸೊ ಅದಕ್ಕೋಸ್ಕರನೇ ಆಡಿಟಿಂಗ್ ಕೆಲಸ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ, ಅದನ್ನು ಸರಿಯಾಗಿ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್, ಅಪಾರ್ಟ್ ಫ್ರಮ್ ಡೂಯಿಂಗ್ ದಿಸ್ ಬರೀ ಜಸ್ಟ್ ಕಂಪ್ಯಾರಿಸನ್ ಅಲ್ಲದೆ ಇನ್ನೇನು ಮಾಡಬೇಕಾಗುತ್ತೆ. he has to satisfy himself according to the information and explanation given to him. ಆಡಿಟರ್ಗೆ ಬಂದು ಎಲ್ಲರೂ ಮಾಹಿತಿ ಮತ್ತು ವಿವರಣೆ ಕೊಟ್ಟರಲ್ಲ, ಎಕ್ಸ್ಪ್ಲನೇಷನ್ ಕೊಟ್ಟರಲ್ಲ, ಇದ್ಯಾಕೆ ಬರೋದ್ವಿ, ಇದ್ಯಾಕೆ ಹಿಂಗಿತ್ತು, ಇದ್ಯಾಕೆ ಹಿಂಗೆ ಅಂತ ಹೇಳ್ಬಿಟ್ಟು ಆ ಕೊಟ್ಟಿದ್ದಂತಹ ಎಕ್ಸ್ಪ್ಲನೇಷನ್ನು, ಅವ್ರು ಎಲ್ಲ ಆಡಿಟರ್ ಅಕೌಂಟೆಂಟು ಕೊಟ್ಟಂತಹ ಮಾಹಿತಿ, ಸಂಬಂಧಪಟ್ಟಂಥ ವ್ಯಕ್ತಿಗಳು ಕೊಟ್ಟಂಥ ಹೇಳಿಕೆಗಳು, ದಾಖಲೆಗಳು, ಇವೆಲ್ಲವೂ ವಿವರಣೆಗಳ ಆಧಾರದ ಮೇಲೆ ಏನು ಮಾಡಬೇಕಾಗತ್ತೆ, ಮೊದಲು ಅವನಿಗೆ ತೃಪ್ತಿ ಆಗಬೇಕು. ಇವ್ರು ಹೇಳ್ತಿರೋ ಸರಿ ಇದೆ ಅಂತ ಅನಿಸುತ್ತೆ, ಆಯಿತಾ, ನನಗೆ ತೃಪ್ತಿ ಆಗ್ತಾಯಿದೆ, ಇವ್ರು ಲೆಕ್ಕ ಬರೆದಿರೋದು ಏನು ಮೋಸ ಮಾಡಿಲ್ಲ ಅಂತ ಅನಿಸುತ್ತೆ ಅಂತ ಅವ್ನಿಗೆ ಅನ್ನಿಸ್ಬೇಕು. ಹಾಗೆ ಅನ್ನಿಸಿದ್ರ ಮೇಲೆ ಮಾತ್ರನೇ ಅವನು ಆಡಿಟಿಂಗ್ ರಿಪೋರ್ಟನ್ನು ಅದನ್ನು ಬರಿಬೇಕು ಸರಿಯಾಗಿದೆ ಅಂತ ಹೇಳ್ಬಿಟ್ಟು, ಸುಮ್ಮನೆ ಬರೆಯುವಂಥದ್ದಲ್ಲ ಅಂತ ಹೇಳ್ಬಿಟ್ಟು. ಸೊ ನೇಚರ್ ಆಫ್ ಆಡಿಟಿಂಗಲ್ಲಿ ಇದುವರೆಗೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ, ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ಕೊತೀನಿ. ನೆಕ್ಸ್ಟು ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಏನಿದರ ಮಹತ್ವ, ಆಡಿಟಿಂಗ್ನ ಮಹತ್ವ ಏನು ಅನ್ನೋದ್ರ ಬಗ್ಗೆ ಹೇಳೋಣ. ಆಡಿಟಿಂಗ್ನ ಮಹತ್ವ ಏನು ಅಂತ ನಿಮಗೆ ಲಾಸ್ಟ್ ಸೆಷನಲ್ಲಿ ಹೇಳಿದ ನೆನಪು ಏನು ಅಂತಂದರೆ, ಆಡಿಟಿಂಗು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ನೀವು ಕಂಪ್ನಿಗೆ ಲೋನ್ ತೊಗೋಬೇಕು, ಆಯಿತಾ, ಅಥವಾ ಇನ್ಯಾವುದೋ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ರಿಟರ್ನ್ಸ್ನ ಫೈಲ್ ಮಾಡಬೇಕು. ಆಗ ಅವ್ರು ಫಸ್ಟ್ ಏನು ಕೇಳ್ತಾರೆ ಗೊತ್ತಾ, ಆಡಿಟೆಡ್ ಸ್ಟೇಟ್ಮೆಂಟ್, ಅಂದರೆ ಆಡಿಟರ್ ರಿಪೋರ್ಟು ಸರಿ ಇದೆ ಅಂತ ಹೇಳಿ ಸೀಲು ಸೈನು ರಿಪೋರ್ಟು ಕೊಟ್ಟಿರೋಂಥ ಸ್ಟೇಟ್ಮೆಂಟ್ನ ತಗೊಬನ್ನಿ, ಅದಿದ್ದರೆ ಮಾತ್ರ ಕೊಡ್ತೀವಿ. ಅದಿಲ್ಲ ಸರ್, ಇದು ತಗೊಳ್ಳಿ ಸರ್, ಒಂದು ಜೆರಾಕ್ಸ್ ಕಾಪಿ ತಂದಿದ್ದೀನಿ, ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಹೇಗಿರುತ್ತೆ ಅಂತ, ಇದರ ಆಧಾರಮೇಲೆ ಲೋನ್ ಕೊಟ್ಬಿಡಿ, ಖಂಡಿತ ಕೊಡಲ್ಲ, ಯಾವ ಮ್ಯಾನೇಜರು ಕೊಡಲ್ಲ. ಶೇರ್ ಮಾರ್ಕೆಟಲ್ಲೂ ಅಕ್ಸೆಪ್ಟ್ ಮಾಡಲ್ಲ, ಸೆಬಿನಲ್ಲೂ ಅಕ್ಸೆಪ್ಟ್ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸಲ್ಲೂ ಅಕ್ಸೆಪ್ಟ್ ಮಾಡಲ್ಲ, ಆಯಿತಾ. ಮತ್ತು ಜನಗಳೇ ಒಪ್ಪಲ್ಲ. ಫಸ್ಟು ನೀವು ಶೇರ್ ಹೋಲ್ಡರ್ಸ್ಗೆ ಸುಮ್ಮನೆ ನೀವೇ ಪ್ರಿಪೇರ್ ಮಾಡಿ ಕೊಟ್ಬಿಟ್ಟು, ನೋಡಿ 5 ಕೋಟಿ ರೂಪಾಯಿ ಲಾಭ ಬಂದುಬಿಟ್ಟಿದೆ ಅಂತ ಬಿಸ್ನೆಸ್ಸಿಗೆ ಕೊಟ್ಬಿಟ್ರೆ, ಅವ್ರ ಕೈನಲ್ಲಿಟ್ಟರೆ ಆ ಸ್ಟೇಟ್ಮೆಂಟ್ನ ಅವರು ಒಪ್ಕೊಳ್ಳೋದಿಲ್ಲ. ಹಾಗಾದರೆ ಯಾವುದನ್ನು ಒಪ್ಕೊಳ್ತಾರೆ ಜನ, ಯಾವ ಅಕೌಂಟ್ಸು ಆಡಿಟ್ ಆಗಿರುತ್ತೋ, ಯಾವ ಸ್ಟೇಟ್ಮೆಂಟ್ಗಳನ್ನು ಆಡಿಟರು ಚೆಕ್ ಮಾಡಿ ಸರಿ ಇದೆ ಅಂತ ಸೀಲು ಹಾಕಿ ರಿಪೋರ್ಟ್ ಬರೆದಿರ್ತಾನೋ ಅಂಥ ಸ್ಟೇಟ್ಮೆಂಟ್ ಮಾತ್ರ ಒಪ್ಕೋತಾರೆ. ಹಾಗಾಗಿ ಈ ಆಡಿಟ್ ಪ್ರೋಗ್ರಾಮ್ನ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಏನು ಅಂತಂದರೆ, ಅದು ಒಂದು ಗುಂಪಿನ ಹಣಕಾಸು ಹೇಳಿಕೆಗಳಿಗೆ ವಿಶ್ವಾಸಾರ್ಹತೆಯನ್ನು ಒದಗಿಸ್ತದೆ ಅಂತ ಹೇಳ್ಬಿಟ್ಟು, ಅಂದರೆ ಕ್ರೆಡಿಬಿಲಿಟಿ ಅಂತ ಕರಿತೀವಿ. ವಿಶ್ವಾಸಾರ್ಹತೆಯನ್ನು ಕನ್ನಡದಲ್ಲಿ ಅಂತ ಕರಿತೀವಿ, ಕನ್ನಡದಲ್ಲಿ ವಿಶ್ವಾಸಾರ್ಹತೆ, ಇಂಗ್ಲೀಷಲ್ಲಿ ಕ್ರೆಡಿಬಿಲಿಟಿ ಅಂತಂದರೆ ನಂಬಬಹುದಾದಂತಹ, ವಿಶ್ವಾಸ ಇಡಬಹುದಾದಂತಹ, ವಿಶ್ವಾಸ ಇಡಲಿಕ್ಕೆ ಅರ್ಹತೆ ಇರುವಂತಹ ಲೆಕ್ಕಪತ್ರಗಳು, ಇವ್ರು ಬರ್ದಿರೋದೆಲ್ಲ ಸರಿ ಇದೆ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಕ್ರೆಡಿಬಿಲಿಟಿನ ಒದಗಿಸ್ಕೊಡುತ್ತೆ ಯಾವಾಗ ಆಡಿಟ್ರ್ ಸರಿ ಇದೆ ಅಂತಂದರೆ. ದೆನ್ ನೆಕ್ಸ್ಟ್, ಏನು ಅಕೌಂಟ್ಸ್ನ ಮೇಂಟೈನ್ ಮಾಡಿದ್ದಾರೆ ಅದು ಇಟ್ ಈಸ್ ಎಕ್ಸಿಬಿಟಿಂಗ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್. ಆ ಖಾತೆಗಳೆಲ್ಲ ಏನಿದೆ ಅದು ನಿಜ ಮತ್ತು ನ್ಯಾಯಸಮ್ಮತ, ಅಂದರೆ ಇವ್ರು ಹೇಳಿರೋದೆಲ್ಲ ನಿಜವಾಗಿದೆ, ಏನಲ್ಲ ಅಕೌಂಟ್ಸಲ್ಲಿ ಬರೆದಿಟ್ಟಿದ್ದಾರೆ ಅದೆಲ್ಲವೂ ಅಕೌಂಟ್ಸ್ ಪ್ರಕಾರ ನಾನು ಚೆಕ್ ಮಾಡಿ ನೋಡಿದ್ದೀನಿ, ಅದು ಸರಿ ಇದೆ, ನಂಬಬಹುದಾಗಿದೆ, ನ್ಯಾಯಸಮ್ಮತವಾಗಿದೆ, ಯಾವ ಫಿಗರ್ಸು ತಪ್ಪಾಗಿ ಸುಳ್ಳಾಗಿ ಬರೆದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ದೆನ್ ನೆಕ್ಸ್ಟ್, ಕಂಪನಿಯ ಆಂತರಿಕ ನಿಯಂತ್ರಣಗಳು ಮತ್ತು ವ್ಯವಸ್ಥೆಗಳನ್ನು ಸುಧಾರಿಸಲು ಇದು ಸಹಕಾರ ಮಾಡುತ್ತದೆ. ಯಾವಾಗ ಆಡಿಟ್ರ್ ಬಂದು ಒಂದು ಸರಿ ಚೆಕ್ ಮಾಡಿಬಿಟ್ಟು ನೀವೇನು ಸರಿ ಬರೆದಿದ್ದೀರಾ, ತಪ್ಪು ಬರೆದಿದ್ದೀರಾ, ಎಲ್ಲಿ ತಪ್ಪಿದೆ, ಹೇಗೆ ಬರಿಬೋದಿತ್ತು, ಇದಕ್ಕೆ ಎಂಟ್ರಿ ಹೆಂಗೆ ಕೊಡಬೇಕು, ಎಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದೆ, ಈ ರೀತಿ ಎಲ್ಲ ಬಂದು ಅವರು
ಕಾಮೆಂಟ್ಗಳನ್ನು ಮಾಡಿದಾಗ, ಅದನ್ನು ರಿಪೋರ್ಟ್ ರೂಪದಲ್ಲಿ ಕೊಟ್ಟಾಗ, ಸಲಹೆಯನ್ನು ಕೊಟ್ಟಾಗ, ಡಿಸ್ಕಷನ್ ಮಾಡಿದಾಗ ಅಕೌಂಟೆಂಟ್ಗೆ ಮತ್ತು ಕಂಪ್ನಿಯ ಎಕ್ಸಿಕ್ಯೂಟಿವ್ಸ್ಗಳಿಗೆ ಒಂದು ಐಡಿಯಾ ಬರುತ್ತೆ. ಓಹೋ ಹೀಗೆ ಮಾಡಬೇಕು, ಅವಾಗ ಅಬ್ಜೆಕ್ಷನ್ಸ್ ಬರೋದಿಲ್ಲ. ಮುಂದಿನ ಸರಿ ನಾವು ತಿಳ್ಕೊಳ್ಳೋಣ, ಈ ವರ್ಷದಲ್ಲಿ ಏನೆಲ್ಲ ಅಬ್ಜೆಕ್ಷನ್ಸ್ ಬಂದಿತ್ತು, ನೆಕ್ಸ್ಟ್ ಇಯರ್ ಅದೇ ರೀತಿ ಅಬ್ಜೆಕ್ಷನ್ಸ್ ಬರೆದಿರೋ ರೀತಿಯಲ್ಲಿ ನಾವು ತಿಳ್ಕೊಂಡು ನಮ್ಮ ಅಕೌಂಟ್ಸನ್ನು ಇಟ್ಟರೆ ಪ್ರತಿಯೊಬ್ಬರು ಅದನ್ನು ನಂಬ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. So continuing the discussion, importance of auditing. It is an important term used in the accounting which describes the examination and verification of companies' financial records. It is to ensure that financial information is represented fairly and accurately. Audit, ಲೆಕ್ಕ ಪರಿಶೋಧನೆ ಅನ್ನುವಂಥದ್ದು ಏನು? ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮ್. ಎಲ್ಲಿ ಆಡಿಟ್ ಪದ ಬರುತ್ತೆ ಅಂತಂದರೆ ಎಲ್ಲಿ ಅಕೌಂಟ್ಸ್ ಇರುತ್ತೋ ಅಲ್ಲಿ ಆಡಿಟ್ ಇರುತ್ತೆ. ಹಾಗಾದರೆ ಆಡಿಟ್ ಏನು ಮಾಡುತ್ತೆ? ವೆರಿಫಿಕೇಷನ್ ಆಫ್ ಕಂಪ್ನೀಸ್ ಫೈನಾನ್ಷಿಯಲ್ ರೆಕಾರ್ಡ್ಸ್. ವೆರಿಫೈ ಅಂದರೆ ಏನು? ಪರಿಶೀಲನೆ ಮಾಡೋದು. ಯಾಕೆ ಪರಿಶೀಲನೆ ಮಾಡ್ತಾರೆ? ಸರಿ ಇದೆಯಾ ಇಲ್ವಾ ಅನ್ನೋ ಕಾರಣಕ್ಕೋಸ್ಕರ. ಎಲ್ಲರೂ ಮೋಸ ನಡೆದಿದೆಯಾ? ಯಾಕೆಂದರೆ ದುಡ್ಡು ಯಾರ್ದು? ಶೇರ್ ಹೋಲ್ಡರ್ಸ್ ಪಾಪ ದಿನ ಬಂದು ಆಫೀಸಲ್ಲಿ ಕೂತ್ಕೊಳ್ಳಲ್ಲ, ಅದೆಲ್ಲ ಮ್ಯಾನೇಜ್ಮೆಂಟ್ ಕೈನಲ್ಲಿ ಕೊಟ್ಬಿಟ್ಟಿದ್ದಾರೆ ದುಡ್ಡನ್ನು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಕಂಪ್ನಿ ಎಕ್ಸಿಕ್ಯೂಟಿವ್ಸ್ ಕೈನಲ್ಲಿ. ಸೊ ಅವ್ರಿಗೆ ಮೋಸ ಆಗಬಾರ್ದಲ್ಲ, ದೂರ ಇರೋರಿಗೆ ಅವ್ರ ದುಡ್ಡು ಸುರಕ್ಷಿತವಾಗಿರಬೇಕಲ್ಲ. ಅದಕ್ಕೋಸ್ಕರ ಅದನ್ನು ಯಾರು ಹೇಳೋದು ಸರಿ ಇದೆ ಅಂತ ಹೇಳಿ, ಸರಿ ಇಲ್ಲ ಅಂತ ಚೆಕ್ ಮಾಡೋ ಹೇಳೋರು ಯಾರು? ಆಡಿಟರ್. ಸೊ ಅವರು ಎಲ್ಲ ವೆರಿಫೈ ಮಾಡಿ, ಚೆಕ್ ಮಾಡಿ, ಎಕ್ಸಾಮಿನ್ ಮಾಡಿ, ವೆರಿಫಿಕೇಷನ್ ಮಾಡಿ, ಕ್ರಾಸ್ ಚೆಕ್ ಮಾಡಿ ಅವರು ರಿಪೋರ್ಟನ್ನು ಕೊಡೋದಕ್ಕೆ ನಾವು ಆಡಿಟಿಂಗ್ ಅಂತ ಕರಿತೀವಿ. ಮತ್ತು ಇಟ್ ಈಸ್ ಟು ಎನ್ಶ್ಯೂರ್ ಅಂತಂದರೆ ನಮ್ಮನ್ನು ನಾವು ಖಚಿತಪಡಿಸ್ಕೊಳ್ಳೋದು ಏನೇದ್ರ ಬಗ್ಗೆ? ದಟ್ ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಈಸ್ ರೆಪ್ರೆಸೆಂಟೆಡ್ ಫೇರ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಇಲ್ಲಿ ಏನು ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ಅದು ನ್ಯಾಯಯುತವಾಗಿದೆ, ಹಣಕಾಸಿನ ಮಾಹಿತಿ, ಮತ್ತು ನಿಖರವಾಗಿದೆ, ಅಕ್ಯುರೇಟ್ ಆಗಿದೆ, ಏನು ಡೌಟ್ ಪಡೋ ಅಗತ್ಯ ಇಲ್ಲ ಅಂತ ತಿಳ್ಕೊಳ್ಳೋದು ನಮ್ಮನ್ನು ನಾವು ಖಚಿತಪಡಿಸ್ಕೋಬೇಕು ಆಡಿಟರ್ ಆಗಿ. ಸೊ ಅದು ಅಂತ ಹೇಳ್ಬಿಟ್ಟು ದ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್ ನೋಡೋದಾದರೆ, ಆಡಿಟ್ಸ್ ಆರ್ ಪರ್ಫಾರ್ಮ್ಡ್ ಟು ಎನ್ಶ್ಯೂರ್ ದಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಪ್ರಿಪೇರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದ ರಿಲೆವೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟೆಂಟ್ಗೆ ಕೆಲವು ವಿಚಾರಗಳು ಗೊತ್ತಿರಬೇಕು. ಲೆಕ್ಕ ಹೇಗೆ ಬರೆಯೋದು ಅಂತ. ಲೆಕ್ಕ ಹೇಗೆ ಬರೀಬೇಕು ಅಂತ ಗೊತ್ತಿರಬೇಕು ಅಂದರೆ ಅವನು ಅಕೌಂಟೆನ್ಸಿ ಓದಿರಬೇಕು. ಅಂದರೆ FA1 FA2 ಕಾರ್ಪೊರೇಟ್ ಅಕೌಂಟಿಂಗ್ ಅಂತೆಲ್ಲ ನೀವು ಓದ್ತಿರಲ್ಲ, ಅದು ಅವನು ಓದಿರಬೇಕಂದ್ರೆ BCom ಬ್ಯಾಕ್ಗ್ರೌಂಡಿಂದ ಬಂದಿರಬೇಕು. BA ದವನಿಗೆ ಇವೆಲ್ಲ ಗೊತ್ತಿರಲ್ಲ. BAನ ಅಪಾಯಿಂಟ್ ಮಾಡ್ಕೊಬಿಟ್ಟು ನೀವು ಅಕೌಂಟೆಂಟ್ನ ನೀವು ಲೆಕ್ಕ ಸರಿಯಾಗಿ ಬರೆದಿಲ್ಲ ಅಂದರೆ ಅದು ಆಗೋಲ್ಲ. ಅದಕ್ಕೇ ಯಾರು BCom ಮಾಡಿರ್ತೀರಿ ನಿಮ್ಗೆ ಎಲ್ಲಿ ಕೆಲಸ ಸಿಗೋ ಸಾಧ್ಯತೆ ಇದೆ? ಯು ಕ್ಯಾನ್ ಬಿ ಎನ್ ಅಕೌಂಟೆಂಟ್. ನೀವೇ ಚೀಫ್ ಅಕೌಂಟ್ಸ್ ಆಫೀಸರ್ ಆಗಬಹುದು. ಆಯಿತಾ? ಯಾಕೆ? ನೀವು ಓದಿದ್ದೀರಿ. ಜರ್ನಲ್ ಎಂಟ್ರಿ ಅಂದರೆ ಏನು, ಲೆಡ್ಜರ್ ಎಂಟ್ರಿ ಅಂದರೆ ಏನು, ಲೆಡ್ಜರ್ ಪೋಸ್ಟಿಂಗ್ ಅಂದರೆ ಏನು, ಲೆಡ್ಜರ್ ಅಕೌಂಟ್ನ ಕ್ಲೋಸ್ ಮಾಡೋದು ಅಂದರೆ ಹೇಗೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು ಹೇಗೆ, ಪ್ರಾಫಿಟ್ ಲಾಸ್ ಅಕೌಂಟ್ ಅಂದರೆ ಏನು, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಈ ರೀತಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ನೀವು ಓದಿರೋದ್ರಿಂದ ನೀವು ಪ್ರಿಪೇರ್ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಯಾವ 3 ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಕೌಂಟೆಂಟು ಅಂದರೆ? ಇನ್ಕಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್, ಇದರಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ನಾವು ಕಾಣಬಹುದಾಗಿದೆ. ಮತ್ತು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ದುಡ್ಡು ಎಷ್ಟು ಬಂತು, ದುಡ್ಡು ಎಲ್ಲಿಗೆ ಹೋಯಿತು. ಯಾಕೆಂದರೆ ದುಡ್ಡು ಅನ್ನೋದು ಬಹಳ ಇಂಪಾರ್ಟೆಂಟ್. ಹಣ ಅನ್ನುವಂಥದ್ದು ನಗದು ಅಂತ ಏನು ಕರಿತೀವಿ ಅದು ಬಹಳ ಇಂಪಾರ್ಟೆಂಟು. ಸೊ ಎಷ್ಟು ಕ್ಯಾಶ್ ಬಂತು, ಎಷ್ಟು ಕ್ಯಾಶ್ ಡಿಸ್ಬರ್ಸ್ ಆಯಿತು, ಹೊರಗಡೆ ಬಿಸ್ನೆಸ್ಸಿಂದ ಎಷ್ಟು ಹೋಯಿತು, ಇದ್ರ ಬಗ್ಗೆ ಸ್ಟೇಟ್ಮೆಂಟ್ಸನ್ನು ಮಾಡ್ಕೋಬೇಕಾಗತ್ತೆ. ಸೊ ಆಡಿಟ್ರು ಈ ಮೇಯ್ನಾಗಿ ಅವ್ನು ಚೆಕ್ ಮಾಡಬೇಕಾಗಿರೋದು ಯಾವುದು ಅಂತಂದರೆ ಈ 3 ಡಾಕ್ಯುಮೆಂಟ್ಸನ್ನು ಅವನು ಚೆಕ್ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. Financial statements are prepared internally by the management utilizing the relevant accounting standards such as International Financial Reporting Standards and Generally Accepted Accounting Principles. ಮೊದಲೇ ಹೇಳಿದೆ, ಒಬ್ಬ ಅಕೌಂಟೆಂಟ್ಗೆ ಅಕೌಂಟ್ಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಅಕೌಂಟಿಂಗ್ ಅಂದರೆ ಅರ್ಥ ಇಟ್ಸ್ ಅ ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಆಯಿತಾ? ಐಡೆಂಟಿಫೈಯಿಂಗ್ ಆ್ಯಂಡ್ ರೆಕಾರ್ಡಿಂಗ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇನ್ ಎ ಸಿಸ್ಟಮೆಟಿಕ್ ವೇ ಆ್ಯಸ್ ಪರ್ ದ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. GAAP ಅಂತ ಕರಿತೀವಿ. ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತಂದರೆ ಅರ್ಥ ಅಕೌಂಟಿಂಗ್ ಕಾನ್ಸೆಪ್ಟ್ಸು ಮತ್ತು ಕನ್ವೆನ್ಷನ್ಸ್ ಅಂತ ಓದಿರ್ತೀವಿ ನಾವು. ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಮತ್ತು ಕನ್ವೆನ್ಷನ್ಸ್, ಗೋಯಿಂಗ್ ಕನ್ಸರ್ನ್ ಕಾನ್ಸೆಪ್ಟು, ಕಾಸ್ಟ್ ಕಾನ್ಸೆಪ್ಟ್, ಮ್ಯಾಚಿಂಗ್ ಕಾನ್ಸೆಪ್ಟ್, ಈ ಥರದ್ದೆಲ್ಲ. ಸೊ ಈ ಏನಿದೆ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸು ಅದನ್ನೆಲ್ಲ ಫಾಲೋ ಮಾಡಿ ನಾವು ಲೆಕ್ಕ ಬರಿಬೇಕು ಅಂತ ಅರ್ಥ. ಅಲ್ಲಿ ಫಾಲೋ ಮಾಡ್ದೇ ಲೆಕ್ಕ ಬರೆದ್ರೆ ಅದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಸೊ
ಅದೆಲ್ಲ ಬರೆದಿದ್ದಾರೆ ಇಲ್ವ ಚೆಕ್ ಮಾಡಬೇಕು ಅಂದರೆ ಆಡಿಟರ್ಗೆ ಅದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇರಬೇಕು. ಅಂದರೆ ಅವನಿಗೆ ಫಸ್ಟು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿರಬೇಕು. ಆವಾಗ ಅವನು ಕಂಡುಹಿಡಿತಾನೆ, ಇದು ಸರಿಯಾಗಿದೆ, ಇದು ಸರಿ ಇಲ್ಲ, ಇದು ತಪ್ಪಿದೆ, ಈ ರೂಲ್ಸ್ ಫಾಲೋ ಮಾಡಿಲ್ಲ, ಈ ಒಂದು ಸ್ಟ್ಯಾಂಡರ್ಡ್ಸನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಫಾಲೋ ಮಾಡಿಲ್ಲ ಅಂತ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಏನು? ಎಲ್ಲರೂ ಕಾಮನ್ನಾಗಿ ಬಿಸ್ನೆಸ್ ನಡೆಸಿರೋಂಥ ಎಲ್ಲರೂ ಕಾಮನ್ನಾಗಿ ಯಾರೆಲ್ಲ ಪ್ರಾಫಿಟ್ ಲಾಸ್ ಅಂತ ಬ್ಯಾಲೆನ್ಸ್ ಶೀಟ್ ಮಾಡ್ತಾರೆ ಅವರು ಏನು ರೂಲ್ಸನ್ನು ಫಾಲೋ ಮಾಡಿ ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು ಅಂತ ಹೇಳೋದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತ ಇರುತ್ತೆ ಆಲ್ ಇಂಡಿಯಾ ಲೆವೆಲಲ್ಲಿ. ಅದೇ ಥರ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಅಂತಿದೆ. ಸೊ ಎರಡೂ ಸೇರಿ ಒಂದಷ್ಟು ಕಾಮನ್ನಾಗೆ ಏನು ಮಾಡಿದ್ದಾರೆ, ರೂಲ್ಸ್ಗಳನ್ನ ತಂದಿದ್ದಾರೆ. ಈಗಂತೂ IFRS ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದರೆ ಯಾರೆಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳಿದ್ದಾವೆ ಅಥವಾ ಯಾರೆಲ್ಲ ಕಂಪ್ನಿಗಳಿದ್ದಾವೆ ಕಾರ್ಪೊರೇಟ್ ವರ್ಲ್ಡಲ್ಲಿ ಆ್ಯಕ್ಟಿವಿಟೀಸ್ನ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಈ IFRS ಸ್ಟ್ಯಾಂಡರ್ಡ್ಸನ್ನೇ ಉಪಯೋಗಿಸಿ ಅವರು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಪ್ರಿಪೇರ್ ಮಾಡಬೇಕು. ಇದರಿಂದಾಗಿ ಇಡೀ ಪ್ರಪಂಚದಲ್ಲಿರುವಂತಹ ಯಾವುದೇ ಇನ್ವೆಸ್ಟರ್ಸ್ಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು. ದೆನ್ ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್. ಏನಿದರ ಮಹತ್ವ ಏನು, ಯಾರು ಇದನ್ನು ಬಳಸ್ತಾರೆ, ಆಡಿಟಿಂಗ್ ಕೆಲಸನ ಯಾರಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾದರೆ ಈ ಶೇರ್ ಹೋಲ್ಡರ್ಸು, ಕ್ರೆಡಿಟಾರ್ಸು, ಗೌರ್ನಮೆಂಟ್ ಎಂಟಿಟೀಸು, ಕಸ್ಟಮರ್ಸು, ಸಪ್ಲೈಯರ್ಸು, ಪಾರ್ಟ್ನರ್ಸು, ಇವ್ರನ್ನೆಲ್ಲ ನಾವೇನಂತ ಕರಿತೀವಿ, ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿಬಹುದು ಅಥವಾ ಅಕೌಂಟಿಂಗ್ ಇನ್ಫಾರ್ಮೇಷನ್ನ ಯೂಸ್ ಮಾಡುವಂಥವರು ಅಂತ ಹೇಳಬಹುದು. ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನೇನು ಮಾಡ್ತಾರೆ ಅಂತ ನೋಡೋದಾದರೆ ಮೊದಲಿಗೆ ಷೇರುದಾರರು ಅಂದರೆ ಯಾರು? ಶೇರ್ ಹೋಲ್ಡರ್ಸ್ ಅಂದರೆ ಯಾರು? ದೇ ಆರ್ ದ ರಿಯಲ್ ಓನರ್ಸ್ ಆಫ್ ದ ಕಂಪನಿ. ಅವರೇ ಬಂಡವಾಳ ಕೊಟ್ಟಿದ್ದು ಕಂಪ್ನಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಭಾಳ ಇಂಪಾರ್ಟೆಂಟು. ತಾವು ಹೂಡಿದಂತಹ ಬಂಡವಾಳ, ದ ಇನ್ವೆಸ್ಟೆಡ್ ಮನಿ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, ಅದು ಸೇಫ್ ಆಗಿದೆಯಾ ಇಲ್ವಾ ಅಂತ ಅವ್ರು ಮನದಟ್ಟು ಮಾಡ್ಕೋಬೇಕು. ಅದಾದರೆ ಎರಡನೇದು, ವೆದರ್ ದ ಕಂಪ್ನಿ ಈಸ್ ರನ್ನಿಂಗ್ ಅಂಡರ್ ಪ್ರಾಫಿಟ್ ಆರ್ ಲಾಸ್, ಲಾಭದಲ್ಲಿ ಹೋಗ್ತಿದೆಯಾ ನಷ್ಟದಲ್ಲಿ ಹೋಗ್ತಿದೆಯಾ. ಯಾಕೆಂದರೆ ಡಿವಿಡೆಂಡ್ ಅವ್ರಿಗೆ ಲಾಭಾಂಶ ಬರೋದು, ಅವ್ರಿಗೆ ಡಿವಿಡೆಂಡ್ನ ಕೊಡೋದು ಯಾವುದ್ರ ಆಧಾರದ ಮೇಲೆ, ಎಷ್ಟು ಲಾಭ ಬಂದಿದೆ ಅನ್ನೋದ್ರ ಮೇಲೆ. ಎಷ್ಟು ಲಾಭ ಬಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಪ್ರಾಫಿಟ್ ಲಾನ್ಸ್ಕೊಂಡು ನೋಡಿದಾಗ, ಆಯಿತಾ. ಪ್ರಾಫಿಟ್ ಲಾನ್ಸ್ಕೊಂಡ್ರೆ ಹೇಳಿರೋ ಫಿಗರ್ಸು ಸರಿ ಇದೆಯಾ ಇಲ್ವ ಅಂತ ಹೇಳ್ಬೇಕಾದ್ರೆ ಯಾರೋ ಆಡಿಟರ್. ಸೊ ಹಾಗಾಗಿ ಈ ಆಡಿಟಿಂಗ್ ಕೆಲಸ ಅನ್ನುವಂಥದ್ದು ಷೇರುದಾರರಿಗೆ ಬಹಳ ಇಂಪಾರ್ಟೆಂಟ್. ಇದೊಂದಾದರೆ ಇಡೀ ಪ್ರಪಂಚದಾದ್ಯಂತ ಈ ಶೇರ್ ಹೋಲ್ಡರ್ಸ್ ಏನಾಗ್ಬಿಟ್ಟಿದ್ದಾರೆ, ಸ್ಪ್ರೆಡ್ ಆಗಿಬಿಟ್ಟಿದ್ದಾರೆ, ಆಯಿತಾ. ಆ ಸ್ಪ್ರೆಡ್ ಆಗಿರುವಂಥ ಶೇರ್ ಹೋಲ್ಡರ್ಸು ಅವರು ಇಡೀ ಪ್ರಪಂಚಾದ್ಯಂತ ಇರ್ತಾರೆ. ಅವ್ರು ದಿನ ಬಂದು ಆಫೀಸಲ್ಲಿ ಕೂತ್ಕೊಂಡು ನೋಡೋಕ್ಕಾಗಲ್ಲ ಯಾರು ತಪ್ಪು ಯಾರು ಸರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಆಡಿಟರ್ಗೆ ಹೇಳ್ತಾರೆ, ನೀನು ಮಾಡಪ್ಪ ಕೆಲಸ, ನಿನಗೊಂದಷ್ಟು ಫೀಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗೆ. ದೆನ್ ಎರಡನೇ, ಸಾಲಗಾರರು. ಒಂದು ಕಂಪ್ನಿಗೆ ಸಾಲ ಕೊಡೋರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ಸ್ ಇರ್ಬೋದು. ಅವರು ಬ್ಯಾಂಕ್ಸು ನಿಮಗೊಂದಷ್ಟು ಕೆಲವಾರು ಕೋಟಿ ರೂಪಾಯಿಗಳನ್ನ ಸಾಲ ಕೊಟ್ಟರು. ಸಾಲ ಕೊಟ್ಟ ಮೇಲೆ ನಾವು ಸಾಲ ಕೊಟ್ಟಂಥ ಕಂಪ್ನಿ ಸರಿಯಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ನೋಡ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ. ಇಲ್ಲಾಂದರೆ ನಮ್ಮ ಸಾಲ ವಾಪಸ್ ಬರಲ್ವಲ್ಲ. ಅದಕ್ಕೋಸ್ಕರನೇ ನಾವು ಏನು ಮಾಡಬೇಕಾಗತ್ತೆ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ಆ ಕಂಪ್ನಿ ನಾವು ಯಾರಿಗೆ ಸಾಲ ಕೊಟ್ಟಿರ್ತೀವೋ ಆ ಕಂಪ್ನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಚೆಕ್ ಮಾಡಬೇಕು. ಒಬ್ಬ ಬ್ಯಾಂಕರು ಅಥವಾ ಖಾಸಗಿ ಪ್ರೈವೇಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾರು ದುಡ್ಡು ಕೊಟ್ಟಿರ್ತಾರೆ ಅವರೆಲ್ಲ ನೋಡ್ಕೋಬೇಕು ನೀಟಾಗಿ. ಸೊ ಅವ್ರಿಗೂ ಈ ಆಡಿಟ್ರು ಸರ್ಟಿಫಿಕೇಷನ್ ಭಾಳ ಇಂಪಾರ್ಟೆಂಟ್. ದೆನ್ ಗೌರ್ನಮೆಂಟ್ ಎಂಟಿಟೀಸ್ ಹಂಗಂದ್ರೆ ಏನು? ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸು. ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಬೇಕು. ಯಾರ್ಯಾರು ತೆರಿಗೆ ಸಂಗ್ರಹ ಮಾಡಬೇಕು, ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಲ್ಲ. ಯಾವ ಕಂಪ್ನಿದು ಎಷ್ಟು ಟ್ಯಾಕ್ಸು ಅಂತಂದರೆ ಕಂಪ್ನಿಗೆ ಎಷ್ಟು, ಯಾವುದ್ರ ಮೇಲೆ ಟ್ಯಾಕ್ಸ್ ಹಾಕೋದು ಕಂಪ್ನಿಗಳಿಗೆ? ಲಾಭದ ಮೇಲೆ. ಸೊ ಲಾಭ ಇವ್ರು ಕಡಿಮೆ ತೋರಿಸ್ಬಿಟ್ಟಿದ್ರೆ ಕಡಿಮೆ ರೆವೆನ್ಯೂ ಬರುತ್ತೆ. ಅದಕ್ಕೋಸ್ಕರನೇ ಇವರೇನೋ ತಪ್ಪು ಮಾಡಿಬಿಟ್ಟಿದ್ರೆ, ಅದಕ್ಕೇ ಇವರೇನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅಂತ ಹೇಳೋಕ್ಕೆ ಯಾರು ರಿಪೋರ್ಟ್ ಮುಖ್ಯ ನೋಡ್ಬೇಕು ನಾವು? ಆಡಿಟ್ ರಿಪೋರ್ಟು. ಸೊ ಕಂಪನಿ ಟ್ಯಾಕ್ಸ್ ಅಥಾರಿಟೀಸ್ ಅವರು ಕೂಡ, ಸರ್ಕಾರ ಕೂಡ ಏನು ಮಾಡುತ್ತೆ, ಈ ಆಡಿಟೆಡ್ ರಿಪೋರ್ಟ್ಸ್ನ ಚೆಕ್ ಮಾಡುತ್ತೆ. ಸೊ ಅವ್ರಿಗೂ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ ಈ ಆಡಿಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟು. ಹಾಗೆ ಗ್ರಾಹಕರು ಅಂದರೆ ಕಸ್ಟಮರ್ಸು ನಮಗೂ ಇಂಪಾರ್ಟೆಂಟ್ ಅಲ್ವಾ, ಆಯಿತಾ. ಯಾಕೆಂದರೆ ನಾವು ಕನ್ಸ್ಯೂಮರ್ಸ್ ಆಗಿದ್ದೀವಿ ಅಥವಾ ಗ್ರಾಹಕರಾಗಿದ್ದೀವಿ, ವಸ್ತುಗಳನ್ನ ಕೊಂಡ್ಕೋತಾ ಇದ್ದೀವಿ. ನಮಗೂ ಕೂಡ ವಿಶ್ವಾಸಾರ್ಹತೆ ಬೇಕು. ಯಾವ ಕಂಪ್ನಿ ವಸ್ತುಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ, ಮೋಸ ಮಾಡೋ ಕಂಪ್ನಿನ ಇಲ್ಲ, ವಿಶ್ವಾಸಾರ್ಹತೆ ಇದೆಯಾ, ಅದಕ್ಕೆ ಕ್ರೆಡಿಬಿಲಿಟಿ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಇವರು ಕೂಡ ಚೆಕ್ ಮಾಡ್ತಾರೆ ಆಡಿಟೆಡ್ ರಿಪೋರ್ಟ್ಸನ್ನು. ಸೊ ಇವ್ರಿಗೂ ಇಂಪಾರ್ಟೆಂಟ್. ದೆನ್ ಪೂರೈಕೆದಾರರು, ಸಪ್ಲೈಯರ್ಸ್ ಅಂದರೆ ಯಾರು? ರಾ ಮೆಟೀರಿಯಲ್ ಸಪ್ಲೈ ಮಾಡೋವಂಥವ್ರು ಇರ್ಬೋದು. ವೇರಿಯಸ್ ಸ್ಪೇರ್ ಪಾರ್ಟ್ಸ್ಗಳಿರುತ್ತೆ, ಆಯಿತಾ. ವೇರಿಯಸ್ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ತಂದು ಅದನ್ನು ಕಂಪ್ನಿಗೆ ಸಪ್ಲೈ ಮಾಡಿರ್ತಾರೆ. ಅವ್ರಿಗೆ ದುಡ್ಡು ಬರಬೇಕಾಗಿರುತ್ತೆ ಕಂಪ್ನಿಯಿಂದ. ದುಡ್ಡು ಯಾವಾಗ ಬರುತ್ತೆ? ಕಂಪ್ನಿಯ ಆರ್ಥಿಕವಾಗಿ ಫೈನಾನ್ಷಿಯಲಿ ಸೌಂಡ್ನೆಸ್ ಇದ್ದಾಗ. ಫೈನಾನ್ಷಿಯಲ್ ಸೌಂಡ್ ಇದೆಯೋ ಇಲ್ವೋ, ಇವ್ರಿಗೆ ನಾನು ರಾ ಮೆಟೀರಿಯಲ್ ಸಪ್ಲೈ ಮಾಡಬೇಕೋ ಬೇಡವೋ ಅಂತ ನಾವು ಡಿಸಿಷನ್ ತೊಗೊಳ್ಳೋದು ಯಾವಾಗ ಅಂದರೆ ಆಡಿಟೆಡ್ ರಿಪೋರ್ಟ್ಸನ್ನು ನೋಡಿದಾಗ. ಸೊ ಸಪ್ಲೈಯರ್ಸ್ ಕೂಡ ಏನು ಮಾಡ್ತಾರೆ, ಪ್ರಾಫಿಟ್ ಲಾನ್ಸ್ಕೊಂಡು ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡ್ತಾರೆ.
ಬರೀ ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ನಲ್ಲ, ಆಡಿಟರ್ ರಿಪೋರ್ಟ್ನ ಕೂಡ ಚೆಕ್ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಅಂತ ಹೇಳ್ಬಿಟ್ಟು. ಕೊನೆಯಲ್ಲಿ ಪಾಲುದಾರರು ಅಂದರೆ ಏನು, ಶೇರ್ ಹೋಲ್ಡರ್ಸು. ಈಗ 4-5 ಜನ ಕಂಪ್ನಿಗಳು ಸೇರಿ ಒಂದು ಕಂಪ್ನಿಲಿ ಇನ್ವೆಸ್ಟ್ ಮಾಡಿರ್ಬೋದು. ಪ್ರತಿಯೊಬ್ಬರಿಗೂ ತಮ್ಮ ಬಂಡವಾಳ ಸರಿ ಇದೆಯಾ, ಲಾಭ ಎಷ್ಟು ಬರ್ತಿದೆ, ನಷ್ಟ ಎಷ್ಟು ಬರ್ತಾ ಇದೆ, ಆಯಿತಾ, ಏನಾಗ್ತಿದೆ ಕಂಪ್ನಿನಲ್ಲಿ, ಆರ್ಥಿಕ ಪರಿಸ್ಥಿತಿ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರನೇ ಆಡಿಟಿಂಗ್ ರಿಪೋರ್ಟ್ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್ನ ಕಂಟಿನ್ಯೂ ಮಾಡಿ ಹೇಳೋದಾದರೆ, ಹಣಕಾಸಿನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ದೇ ಕ್ಯಾಪ್ಚರ್ ದ ಆಪರೇಟಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಆಫ್ ಕಂಪನಿ ಥ್ರೂ ದ ವೇರಿಯಸ್ ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್. ಇದೆಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಫೈನಾನ್ಷಿಯಲ್ ಪ್ರಾಫಿಟ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ? ಹೇಗೆ ಮಾಡ್ತಾರೆ ಅಂದರೆ, ಎಷ್ಟೆಲ್ಲ ಇನ್ವೆಸ್ಟ್ ಆಗಿದೆ, ಎಷ್ಟೆಲ್ಲ ದುಡ್ಡು ಬಂದಿದೆ, ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗಿದೆ, ಏನೆಲ್ಲ ಪರ್ಚೇಸ್, ಏನೆಲ್ಲ ಸೇಲ್ಸು, ಏನೆಲ್ಲ ಎಕ್ಸ್ಪೆನ್ಸಸ್ಸು, ಎಲ್ಲವನ್ನೂ ದಾಖಲೆ ಮಾಡಬೇಕು. ಆಯಿತಾ, ಈ ಟ್ರಾನ್ಸಾಕ್ಷನ್ಸ್ ಎಲ್ಲ ರೆಕಾರ್ಡ್ ಮಾಡಬೇಕು. ಎಲ್ಲಿ? ಜರ್ನಲ್ಲು, ಲೆಡ್ಜರ್ ಬುಕ್ಸಲ್ಲಿ. ಆ ಜರ್ನಲ್ಲು, ಲೆಡ್ಜರ್ ಬುಕ್ಸ್ನ ವರ್ಷದ ಕೊನೆಯಲ್ಲಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಯಾವ್ಯಾವ ಅಕೌಂಟು ಎಷ್ಟೆಷ್ಟು ಬ್ಯಾಲೆನ್ಸ್ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ಅದರ ಆಧಾರದ ಮೇಲೆ ಲಾಭ ಎಷ್ಟು, ನಷ್ಟ ಎಷ್ಟು ಅಂತ ಗೊತ್ತಾಗುವಂಥದ್ದು ಅಂತ ಹೇಳ್ಬಿಟ್ಟು. ದೆನ್ ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಡೆವಲಪ್ಡ್ ಇಂಟರ್ನಲಿ, ದೇರ್ ಈಸ್ ಎ ಹೈ ರಿಸ್ಕ್ ಆಫ್ ಫ್ರಾಡಲೆಂಟ್ ಬಿಹೇವಿಯರ್ ಬೈ ದ ಪ್ರಿಪೇರರ್ಸ್ ಆಫ್ ದ ಸ್ಟೇಟ್ಮೆಂಟ್ಸ್. ದುಡ್ಡು ಎಲ್ಲಿರುತ್ತೋ ಅಲ್ಲಿ ಮೋಸ ವಂಚನೆಗಳು ಇದ್ದೇ ಇರುತ್ತೆ. ಇದು ಸಾರ್ವತ್ರಿಕ, ಯೂನಿವರ್ಸಲ್ ಟ್ರೂತ್. ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೆ ಮೋಸ ಆಗದಿರೋ ರೀತಿಯಲ್ಲಿ ಖಚಿತಪಡಿಸ್ಕೊಳ್ಬೇಕು ಅಂತಂದರೆ ಅದಕ್ಕಿರೋದು ಒಂದೇ ಮಾರ್ಗ, ಒಳ್ಳೆ ಆಡಿಟರ್ನ ನೇಮಿಸಿ ಅದನ್ನು ಚೆಕ್ ಮಾಡಿಸೋದೇ ಇರುವಂಥ ಒಂದು ಮಾರ್ಗ ಅಂತ ಹೇಳ್ಬೋದು ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್, ವಿತೌಟ್ ಪ್ರಾಪರ್ ರೆಗ್ಯುಲೇಷನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ಸ್, ಪ್ರಿಪೇರರ್ಸ್ ಕ್ಯಾನ್ ಈಸಿಲಿ ಮಿಸ್ಇಂಟರ್ಪ್ರಿಟ್ ದೇರ್ ಫೈನಾನ್ಷಿಯಲ್ ರಿಪೋರ್ಟಿಂಗ್. ಆಡಿಟ್ರೇ ಇಲ್ಲ ಅಂತ ಇಟ್ಕೊಳ್ಳಿಪ್ಪ, ಅವಾಗ ಅಕೌಂಟೆಂಟ್ ಆಡಿದ್ದೇ ಕೆಲಸ, ಅವನು ಏನು ಫಿಗರ್ಸ್ ಬರೀತಾನೆ, ಏನು ಲಾಭ ಹೇಳ್ತಾನೆ, ಅದೇ ಅವನು ಹೇಳಿದ್ದೇ ಫೈನಲ್ ಆಗಿಬಿಡುತ್ತೆ. ಆ ರೀತಿ ಆಗೋ ಅಗತ್ಯ ಇಲ್ಲ. ಕಂಪ್ನಿ ಲಾಭದಲ್ಲಿದೆ, ನಷ್ಟದಲ್ಲಿದೆ ಅನ್ನುವಂಥದ್ದನ್ನು ಫೈನಾನ್ಷಿಯಲ್ ಪ್ರಾಫಿಟ್ ಲಾಸ್ ಅಕೌಂಟಲ್ಲಿ ನಾವು ಹೇಳ್ತಿದ್ದೀವಿ ಅಂದರೆ ಅದು ನಿಖರವಾಗಿರ್ಬೇಕು. ಯಾರು ಬಂದು ಚೆಕ್ ಮಾಡಿ ಹೇಳಿದ್ರು ಅಷ್ಟೇ ಇರಬೇಕು ಹೊರತು ಎಲ್ಲರಿಗೂ ಮೋಸ ಮಾಡಿಬಿಡೋಕ್ಕೆ, ಲಾಭ ಬರ್ತಾಯಿದ್ರು ಲಾಭನೇ ಇಲ್ಲ ಅಂತ ತೋರಿಸೋದು, ಅಥವಾ ಲಾಭ ಇಲ್ಲದೆ ಇರೋದನ್ನು ಲಾಭ ಬಂದ್ಬಿಟ್ಟಿದೆ ಅಂತ ತೋರಿಸೋದು, ಎರಡೂ ತಪ್ಪಾಗ್ತವೆ. ಮತ್ತು auditing is crucial to ensure that the companies represent their financial positioning fairly and accurately in accordance with the accounting standards. I told accounting should be based upon how the account should be prepared. The accountant, he must know the accounting rules and regulations. He is expected to know the generally accepted accounting principles. He must know what are the important accounting concepts and conventions. Based upon those concepts and conventions only, he is supposed to prepare the books of accounts and also the financial statements. So whether those rules were being followed or not, ಇದನ್ನು ಚೆಕ್ ಮಾಡ್ಕೋಬೇಕು. ಹೇಳಿದಂತಹ ಎಲ್ಲ ಅಕೌಂಟಿಂಗ್ ಕಾನ್ಸೆಪ್ಟ್ಸು, ಕನ್ವೆನ್ಷನ್ಸು, ಆ ರೂಲ್ಸನ್ನೆಲ್ಲ ಅಪ್ಲೈ ಮಾಡಿದ್ದಾರಾ, ಅದನ್ನು ಫಾಲೋ ಮಾಡಿದ್ದಾರಾ ಅಂತ ನೋಡ್ಕೋಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ದೆನ್ ನೆಕ್ಸ್ಟ್, ಪ್ರೊವೈಡಿಂಗ್ ದ ಕಂಫರ್ಟ್ ಓವರ್ ದ ಅಕ್ಯುರೇಸಿ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ಸ್ ಆ್ಯಂಡ್ ರಿವೀಲಿಂಗ್ ದ ಸಿಸ್ಟಮೆಟಿಕ್ ಎರರ್ಸ್ ಅಕರಿಂಗ್ ಥ್ರೂ ದ ಇಯರ್. And it is critical to the decision making for an organization, placing the reliance on the management information. The process through which an auditing is undertaken challenges the robustness of the internal controls and process in the organization has in place and giving an external perspective and the valuable feedback. ಒಂದು ಕಂಪನಿ ಮುನ್ನಡೆಸಬೇಕು ಅಂತಂದರೆ ಅದು ಸುಮ್ಮನೆ ಆಗಲ್ಲ. ಅದಕ್ಕೋಸ್ಕರನೇ ಒಂದು ಮ್ಯಾನೇಜ್ಮೆಂಟ್ ಅವ್ರು ಏನು ಮಾಡಬೇಕಾಗತ್ತೆ, ಅಕೌಂಟಿಂಗ್ ಸಿಸ್ಟಮ್ ಹೇಗಿದೆ ಚೆನ್ನಾಗಿ ಡೆವಲಪ್ ಮಾಡಬೇಕು, ಸೌಂಡಾಗಿರಬೇಕು, ಭಾಳ ಸ್ಟ್ರಿಕ್ಟಾಗಿ ಇರಬೇಕಾಗತ್ತೆ, ಎಲ್ಲೂ ಲೋಪದೋಷಗಳು ಇಲ್ಲದಿರೋ ರೀತಿ ನೋಡ್ಕೋಬೇಕಾಗತ್ತೆ, ಮತ್ತು ಇನ್ಫಾರ್ಮೇಷನ್ ಸರಿಯಾದ ಟೈಮಲ್ಲಿ ಬಂದು ತಲುಪಬೇಕಾಗತ್ತೆ, ಲೆಕ್ಕಗಳನ್ನ ಸರಿಯಾಗಿ ಪ್ರಿಪೇರ್ ಮಾಡಬೇಕಾಗತ್ತೆ, ರೂಲ್ಸು ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗತ್ತೆ. ಇದನ್ನು ಆಡಿಟರು ಸರಿ ಇದೆಯೋ ಇಲ್ಲಿ ಬಂದು ಚೆಕ್ ಮಾಡಿ ಸರ್ಟಿಫೈ ಮಾಡಬೇಕಾಗತ್ತೆ. ಮತ್ತು ಇದರಿಂದಾಗೆಲ್ಲ ಏನಾಗುತ್ತೆ, ಇಷ್ಟು ಸ್ಟ್ರಿಕ್ಟಾಗಿ ಎಲ್ಲ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ವಿಶ್ವಾಸ, ಕ್ರೆಡಿಬಿಲಿಟಿ, ಕಂಪ್ನಿ ಬಗ್ಗೆ ಪಬ್ಲಿಕ್ ಇಮೇಜ್ ಏನಿದೆಯಲ್ಲ ಅದು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು. ದೆನ್ ನೆಕ್ಸ್ಟ್, ಸಮರಿ ಆಫ್ ದ ಡಿಸ್ಕಷನ್. ಸೊ ಈಗ ನಾವು ನೇಚರ್ ಮತ್ತು ಇಂಪಾರ್ಟೆನ್ಸ್ ಆಫ್ ಆಡಿಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ನಾವು ಏನೇನು ಚರ್ಚೆ ಮಾಡಿದ್ವಿ ಅಂತ ನೋಡಿದ್ರೆ, ಅಸೈಡ್ ಫ್ರಮ್ ದ ಇಂಪಾರ್ಟೆನ್ಸ್ ಆಫ್ ಲೀಗಲ್ ರಿಕ್ವೈರ್ಮೆಂಟ್ ಆಫ್ ಎ ಸ್ಟ್ಯಾಟ್ಯೂಟರಿ ಆಡಿಟ್, ಕಾನೂನು ಹೇಳಿದೆ, ಕಂಪ್ನಿ ಕಾಯ್ದೆ ಹೇಳಿದೆ 2013, ಅದಕ್ಕೋಸ್ಕರ ನಾನು ಆಡಿಟಿಂಗ್ ಮಾಡಿಸ್ತಿದ್ದೀನಿ ಅಲ್ಲ. ಇಟ್ ಈಸ್ ಸಮಥಿಂಗ್ ಬಹಳ ಮುಖ್ಯವಾದ್ದು. ನಾವು ಮಾಡೋ ಕೆಲಸ ನಮಗೆ ತೃಪ್ತಿ ಆಗೋದು ಬೇಡ. ಸೊ ಹಂಗಾಗಿ ಆಡಿಟಿಂಗ್ ಕೆಲಸನ ಮಾಡಿಸ್ಕೋಬೇಕು. ದೆನ್ ಆ್ಯನ್ ಆಡಿಟ್ ಡಿಟರ್ಮೈನ್ಸ್ ವೆದರ್ ಆನ್ ಆರ್ಗನೈಸೇಷನ್ ಪ್ರೊವೈಡಿಂಗ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್.
ಈ ಪದಗಳಿದೆಯಲ್ಲ, ಟ್ರೂ ಆ್ಯಂಡ್ ಫೇರ್ ವ್ಯೂ ಅಂತ, ನೀವು ಎಕ್ಸಾಮಿನೇಷನ್ ಬರಿಬೇಕಾದ್ರೆ ಉತ್ತರಗಳನ್ನ ಬರಿಬೇಕಾದ್ರೆ ವಿದ್ಯಾರ್ಥಿಗಳು ಈ ಟ್ರೂ ಆ್ಯಂಡ್ ಫೇರ್ ವ್ಯೂ, ನೈಜ ಮತ್ತು ನ್ಯಾಯಯುತವಾದಂತಹ, ಸತ್ಯಪರವಾದಂತಹ, ಸತ್ಯವನ್ನು ಪ್ರತಿಬಿಂಬಿಸುವಂತಹ ಈ ಪದಗಳನ್ನು ಉಪಯೋಗಿಸಿ. ಟ್ರೂ ಆ್ಯಂಡ್ ಫೇರ್ ವ್ಯೂ ಇಂಗ್ಲೀಷಲ್ಲಿ ಬರೆದ್ರೆ ಟ್ರೂ ಆ್ಯಂಡ್ ಫೇರ್ ವ್ಯೂ, ಕನ್ನಡದಲ್ಲಿ ಬರೆದ್ರೆ ನೈಜ ಮತ್ತು ನ್ಯಾಯಸಮ್ಮತ ಈ ಪದಗಳನ್ನು ಬಳಸಿ ಬರಬೇಕಾಗುತ್ತೆ. ಆಡಿಟಿಂಗ್ ಅಂದ್ರೇ ಅದು. ಆಡಿಟಿಂಗ್ ಅಂದರೆ ಟು ಚೆಕ್ ವೆದರ್ ದ ಕಂಪನಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಎಕ್ಸಿಬಿಟಿಂಗ್ ದ ಟ್ರೂ ಆ್ಯಂಡ್ ಫೇರ್ ವ್ಯೂ ಆಫ್ ದ ಬಿಸ್ನೆಸ್. ಕಂಪನಿಗೆ ಸಂಬಂಧಪಟ್ಟಂತಹ ಹಣಕಾಸು ಪರಿಸ್ಥಿತಿಯನ್ನು ನ್ಯಾಯಯುತವಾಗಿ ಮತ್ತು ನೈಜಯುತವಾಗಿ ಪ್ರತಿಬಿಂಬಿಸಬೇಕು ಅನ್ನುವಂಥದ್ದೇ ಚೆಕ್ ಮಾಡಿ ನೋಡೋದೇ ಆಡಿಟಿಂಗ್ ಅಂತ ಕರಿತೀವಿ ಅಂತ ಅರ್ಥ. ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಹಾಗೆ ಆಡಿಟಿಂಗ್ ಈಸ್ ಇಂಪಾರ್ಟೆಂಟ್, ಇಟ್ ಪ್ರೊವೈಡ್ಸ್ ಕ್ರೆಡಿಬಿಲಿಟಿ ಟು ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ವಿಶ್ವಾಸ ಅರ್ಹತೆಯನ್ನು ಒದಗಿಸ್ಕೊಡುತ್ತೆ, ನಂಬೋದಾ ನಂಬಾರ್ದಾ ಅಂತ ಹೇಳ್ಬಿಟ್ಟು. ಸೊ ಷೇರುದಾರರಿಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿ ಸ್ಟೇಕ್ ಹೋಲ್ಡರ್ಸ್ಗಿರ್ಬೋದು, ಇವರೆಲ್ಲರಿಗೂ ಕೂಡ ಆಡಿಟಿಂಗ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರನೇ ಆಡಿಟಿಂಗ್ ಕೆಲಸನ ತುಂಬ ಪ್ರಾಮುಖ್ಯವಾದದ್ದು ಅಂತ ನಾವು ಕಂಡುಕೊಂಡಿದ್ದೀವಿ. ಸೊ ಇದೆಲ್ಲ ರೆಫರೆನ್ಸಸ್ಸು ನಾನು ಈ ಸ್ಲೈಡ್ಸನ್ನು ಮತ್ತು ನೋಟ್ಸನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ನೋಡಿರುವಂಥದ್ದು. ಸೊ ಈ ರೆಫರೆನ್ಸಸ್ ನೀವು ಕೂಡ ಚೆಕ್ ಮಾಡ್ಕೋಬೋದು. ಸೊ ಅಲ್ಲಿಗೆ ಸೆಷನ್ 2 ಎಂಡ್ ಆಗ್ತಾ ಬರ್ತಾಯಿದೆ. ಸೊ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬರೋಣ, ಮುಂದಿನ ಸರಿ ಸಿಗೋಣ. ಧನ್ಯವಾದ.